ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ಭವತಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಎಡಮೂಕೋಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಯೇವ ಹಿ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರಮನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಗತೀರ್ಥವಾಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೈ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಸರ್ವೋತ್ಕೃಷ್ಟವಾದಂತಹ ಶ್ರೀಮನ್ಮಹಾಭಾರತದ ಹೃದಯದ ಭಾಗದಂತೆ ಇರುವಂತಹ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ನಿನ್ನೆ ದಿವಸ ಯಥಾಮತಿಯಾಗಿ ಮಾಡಿದ್ದೀವಿ. ವಿಷ್ಣು ಸಹಸ್ರನಾಮವನ್ನು ಏಕೆ ಪಠಣ ಮಾಡಬೇಕು, ಅದರ ಮಹತ್ವ ಏನು, ಯಾವ ಸ್ಥಾನದಲ್ಲಿ ಶಾಸ್ತ್ರ ಪ್ರಪಂಚದಲ್ಲಿ ಭಗವಂತ ಆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಇಟ್ಟಿದ್ದಾನೆ ಅನ್ನುವ ವಿಚಾರಗಳು, ಅದರ ಮಹಿಮೆಗಳು ಯಥಾಮತಿಯಾಗಿ ನಿನ್ನೆ ದಿವಸ ಅದನ್ನು ಚಿಂತನೆ ಮಾಡಿದ್ವಿ. ಅಂಥ ವಿಷ್ಣು ಸಹಸ್ರನಾಮದ ಸ್ತೋತ್ರದ ಒಂದೊಂದು ನಾಮಗಳಿಗೂ ನಿನ್ನೆಯೇ ಹೇಳಿದ ಹಾಗೆ ಕನಿಷ್ಠ ಅಂದರೆ 100 ಅರ್ಥಗಳಿದೆ ಅಂತ ಹೇಳ್ತಾರೆ. ಮುಖ್ಯಪ್ರಾಣದೇವರಂಥ ಮಹಾನುಭಾವರೆಲ್ಲರೂ ಕೂಡ ಒಂದೊಂದು ಪದಗಳಲ್ಲೇ ಅನಂತ ಅರ್ಥಗಳನ್ನು ಹುಡುಕಿ ತೆಗೆಯುವಂತಹ ಸಾಮರ್ಥ್ಯವುಳ್ಳವರು. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಒಂದೊಂದು ಅರ್ಥವನ್ನಾದರೂ ಕೂಡ ನಾವು ಚಿಂತನೆ ಮಾಡಿ ಆ ಭಗವಂತನ ಗುಣಗಳನ್ನು ಆಯಾ ಹೆಸರುಗಳಿಂದ ನಾವು ಚಿಂತನೆ ಮಾಡಿದಾಗ ಅದೇ ದೊಡ್ಡ ವಿಷ್ಣು ಪೂಜಾ ಅಂತ ಕರೀತಾರೆ. ಭಗವಂತನಿಗೆ ಒಂದು ನಾಮವನ್ನು ನಾವು ಹೇಳ್ತಾ ಇದ್ದೀವಿ ಅಂದರೆ ಆ ಪದದಲ್ಲಿರುವ ಎಲ್ಲ ಗುಣಗಳು ಭಗವಂತನಲ್ಲಿ ಇದ್ದೇ ಇರುತ್ತೆ. ದೇವತೆಗಳಿಗೆ ಆ ನಿಯಮ ಇದೆ. ದೇವತೆಗಳಲ್ಲೇ ನಾವು ಅವರಿಗಿರುವ ಹೆಸರಿನಲ್ಲಿ ಆ ಹೆಸರಿನ ಅಕ್ಷರದ ಆ ಗುಣಗಳು ಆಯಾ ದೇವತೆಗಳಲ್ಲಿ ನಾವು ಕಾಣಬಹುದು. ನಮಗೆ ಹಾಗಿರೋದಿಲ್ಲ. ಹೆಸರೇ ಒಂದಿರುತ್ತೆ, ಅರ್ಥಗಳು ಮಾತ್ರ ಅರ್ಥ ಇರುತ್ತೆ, ಆ ಗುಣ ಆಗಲಿ ಅದರ ಸ್ಥಿತಿ ಆಗಲಿ ನಮ್ಮಲ್ಲಿರೋದಿಲ್ಲ. ಕ್ಷೀರಸಾಗರ ಭಟ್ರು ಅಂತ ನಾವು ಹೆಸರಿಟ್ಕೊಂಡ್ವಿ ಅಂದ ಮಾತ್ರಕ್ಕೆ ನಮ್ಮ ಮನೇಲಿ ತುಂಬ ಹಾಲು ಇರಲೇಬೇಕು ಅಂತಿಲ್ಲ. ಇನ್ನೊಬ್ರು ಯಾರ ಮನೆಗಾರು ಹೋಗಿ ಒಂದು ಸ್ವಲ್ಪ ಹಾಲು ಖಾಲಿ ಆಗಿದೆ, ಒಂದು ಸ್ವಲ್ಪ ಏನಾರು ಹಾಲು ಕೊಡ್ತೀರಾ ನೋಡ್ರಿ ಅಂತ ಕೇಳ್ತಿರ್ತೀವಿ ಅಲ್ವಾ. ಹೆಸರುಗಳು ಮಾತ್ರ ಲಕ್ಷ್ಮೀಪತಿ ಅಂತ ಇಟ್ಕೊಂಡು ದಿನಗೂಲಿ ಕೆಲಸ ಮಾಡ್ತಿದ್ರೆ ಪಾಪ ಏನು ಮಾಡೋಕ್ಕಾಗತ್ತೆ. ಹಾಗಾಗಿ ಅನ್ವರ್ಥಕವಾಗಿ ಇದ್ದೇ ಇರುತ್ತೆ ಎನ್ನುವಂತಹ ನಿಯಮ ನಮಗಿಲ್ಲ, ಆದರೆ ಭಗವಂತನಿಗೆ ಹಾಗಿಲ್ಲ. ಸಕಲ ಶಬ್ದವಾಚ್ಯತ್ವ ಭಗವಂತನಗಳಲ್ಲಿ ಮಂತ್ರಾಲಯ ಪ್ರಭುಗಳು ಪ್ರಾತಃ ಸಂಕಲ್ಪ ಗದ್ಯ ಅಂತ ಅದರಲ್ಲಿ ಹೇಳಬೇಕಾದಾಗ ಲೌಕಿಕ ವೇದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಪ್ರಾರಂಭ ಮಾಡ್ತಾ ಹೇಳ್ತಾರೆ. ಎಲ್ಲ ಶಬ್ದಗಳು ಕೂಡ, ಎಲ್ಲ ಅಕ್ಷರಗಳು ಕೂಡ ಪ್ರತಿಯೊಂದು ಭಗವಂತನನ್ನೇ ಹೇಳ್ತಾ ಇದೆ, ಭಗವಂತನ ನಾಮವೇ ಆಗಿದೆ. ಅಷ್ಟೇ ಅಲ್ಲ, ಧ್ವನ್ಯಾತ್ಮಕ ಪ್ರತಿಯೊಂದು ಶಬ್ದವೂ ಕೂಡ ಅದು ಭಗವಂತನ ಹೆಸರುಗಳು ಅಂತ. ಶಬ್ದಗಳು ಕೂಡ ಭಗವಂತನ ಹೆಸರು. ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳಬೇಕಾದಾಗಲೂ ಕೂಡ ಉದಾಹರಣೆಗೆ ಸಮುದ್ರ ಅಲೆಗಳು ಬರ್ತಾ ಇರುತ್ತೆ, ಅವ ಒಂದು ಶಬ್ದ ಬರ್ತಾ ಇರುತ್ತೆ, ಆ ಶಬ್ದ ಭಗವಂತನ ಒಂದು ಗುಣವನ್ನು ಹೇಳುತ್ತೆ. ಇನ್ನೂ ಅರ್ಥ ಆಗೋಗಿ ಹೇಳೋದಂದರೆ ನಾವು ನಡ್ಕೊಂಡು ಬರ್ತಾ ಇರ್ತೀವಿ, ಪಾದರಕ್ಷೆ ಚಪ್ಪಲಿ ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇರ್ತೀವಿ. ಆ ಚಪ್ಪಲಿ ಎತ್ತಿ ನಾವು ಇನ್ನೊಂದು ಕಡೆ ಇಟ್ಟಾಗ ಟಪ್ ಅನ್ನೋ ಒಂದು ಶಬ್ದ ಬರುತ್ತೆ ಅಲ್ವಾ. ಆ ಶಬ್ದಗಳೂ ಕೂಡ ಭಗವಂತನನ್ನೇ ಹೇಳೋದು.
ಭಗವಂತನ ಗುಣಗಳನ್ನು ಹೇಳ್ತಾ ಬರ್ತಾವಂತೆ ಪ್ರತಿಯೊಂದು ಶಬ್ದಗಳು ಕೂಡ. ಯಾವುದೇ ಶಬ್ದ ಆಗಿರಬಹುದು. ಉದಾಹರಣೆಗೆ ಆ ಚಪ್ಪಲಿದೆ ಹೇಳಿದ್ನಲ್ಲ, ಒಂದು ಶಬ್ದ ಭಗವಂತನ ಯಾವ ಗುಣವನ್ನು ಹೇಳುತ್ತೆ ಅಂತ ಹೇಳಿದ್ರೆ, ಭಗವಂತ ಎಲ್ಲರನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾನೆ. ಭಗವಂತನಿಗೆ ಹೆದರಿ ಅವರವರು ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ದೇವತೆಗಳು ಅನ್ನುವಂತಹ ಗುಣ ಆ ಶಬ್ದ ಹೇಳುತ್ತಂತೆ. ಆಚಾರ್ಯರು ಹೇಳುವ ಮಾತಿದು. ಆ ಶಬ್ದಕ್ಕೆ ಹೆದರಿ ಸೂರ್ಯ ಸರಿಯಾದ ಸಮಯಕ್ಕೆ ಬಂದು, ಭಗವಂತನ ಆ ಹೆಜ್ಜೆಯ ಆ ಶಬ್ದಕ್ಕೆ ಆ ಗುಣ, ಅದಕ್ಕೆ ಸೂರ್ಯ ಸರಿಯಾದ ಸಮಯಕ್ಕೆ ಬರ್ತಾನಂತೆ, ಉದಯ ಆಗ್ತಾನಂತೆ, ಅಸ್ತ ಆಗ್ತಾನಂತೆ. ಆಯಾ ದೇವತೆಗಳು ಯಾರು, ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ವಾಯು, ಕುಬೇರ, ಈಶಾನಾದಿ ಪ್ರತಿಯೊಬ್ಬ ದೇವತೆಗಳು ಕೂಡ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ, ವೇದ ಹೇಳ್ತಾ ಇದೆ. ಭಗವಂತನಿಗೆ ಹೆದರಿ ಸೂರ್ಯ ತನ್ನ ಸರಿಯಾದ ಸಮಯಕ್ಕೆ ಬರ್ತಾನೆ. ನಾವು ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಸೂರ್ಯ ಮೊದಲಾದ ಎಲ್ಲ ದೇವತೆಗಳು ಆಯಾ ಸರಿಯಾದ ಸಮಯಕ್ಕೆ ಕಾಲಕ್ಕೆ ಅವರವರ ಕೆಲಸಗಳನ್ನು ಮಾಡ್ತಾ ಬರ್ತಾರಂತೆ. ಆ ಶಬ್ದ ಆ ಗುಣವನ್ನೇ ಹೇಳ್ತಾ ಇದೆ ನಮಗೆ. ಹೀಗೆ ಸಣ್ಣದಾದಂಥ ಶಬ್ದಗಳೇ ಭಗವಂತನ ಗುಣಗಳನ್ನು ವರ್ಣನೆ ಮಾಡೋದಾಯಿತು ಅಂತಂದರೆ, ಇನ್ನು ಅಕ್ಷರಗಳು ಎಷ್ಟು ಭಗವಂತನನ್ನು ವರ್ಣನೆ ಮಾಡ್ಬೋದು ಯೋಚನೆ ಮಾಡ್ರಿ. ಅಕ್ಷರಗಳಿಂದ ಕೂಡಿದ ಶಬ್ದಗಳು ಇನ್ನೆಷ್ಟು ವರ್ಣನೆ ಮಾಡಲಿಕ್ಕೆ ಸಾಮರ್ಥ್ಯ ಇರುತ್ತೆ ಯೋಚನೆ ಮಾಡಿರಿ. ಬರೀ ಶಬ್ದಗಳಲ್ಲ, ಭಗವಂತನ ನಾಮವನ್ನು ಹೇಳಲೇಬೇಕು ಅಂತ ಹೊರಟಂತಹ ಶಬ್ದಗಳು ಇನ್ನೆಷ್ಟು ಗುಣ ಹೇಳ್ಬೋದು ಲೆಕ್ಕ ಹಾಕ್ರಿ. ಬರೀ ಭಗವಂತನ ನಾಮಗಳು ಅಲ್ಲ, ಭಗವಂತನೇ ತನಗೆ ಪ್ರಿಯವಾದಂಥ ಅತ್ಯುತ್ತಮವಾದಂತಹ ಸಾರ್ವಕಾಲಿಕವಾದ ಶ್ರೇಷ್ಠವಾದ ನಾಮಗಳು ಅಂತ ಹೇಳಿದ ಶಬ್ದಗಳು ಅಂತ ಹೇಳಿದ 1000 ನಾಮಗಳಿರಬೇಕಾದ್ರೆ ಈ ಒಂದೊಂದು ಶಬ್ದದಲ್ಲಿ ಇನ್ನೆಷ್ಟು ಅರ್ಥಗಳಿಂದ ಕೂಡಿರಬಹುದು ಯೋಚನೆ ಮಾಡಿರಿ ನೋಡೋಣ. ಹಾಗಾಗಿ ಅಂಥ ಪರಿಪೂರ್ಣವಾದಂತಹ ಭಗವಂತನನ್ನು ಅನೇಕ ಅನಂತ ಅರ್ಥಗಳಿಂದ ಹಿಡಿದಿಟ್ಟಿರುವಂತಹ ಶಬ್ದಗಳು ಈ ವಿಷ್ಣು ಸಹಸ್ರನಾಮದಲ್ಲಿ ಬಂದಂತಹ ಶಬ್ದಗಳು. ಅಂಥ ಶಬ್ದಗಳಲ್ಲಿ ಕೆಲವು ಶಬ್ದಗಳನ್ನು ಮಾತ್ರ, ಎಲ್ಲ ಶಬ್ದ ಹೇಳುವ ಯೋಗ್ಯತೆಯೂ ಇಲ್ಲ, ಸಮಯವೂ ಇಲ್ಲ ಅಂತ ಇಟ್ಕೊಳ್ರಿ. ಹಾಗಾಗಿ ಕೆಲವು ಶಬ್ದಗಳನ್ನು ಚಿಂತನೆ ಮಾಡೋಣ. ಅದರಲ್ಲಿ ಮೊದಲನೇದು ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ಭಾವೋ ಭೂತಾತ್ಮ ಭೂತಭಾವನಃ. ಪ್ರಾರಂಭ ಆಗೋದು ಅಸ್ಯ ಶ್ರೀ ವಿಷ್ಣುರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಅಂತಲಿಂದ ನಾವು ಪ್ರಾರಂಭ ಮಾಡಿಕೊಂಡು ಹೇಳ್ತಾ ಬರ್ತೀವಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ, ಅಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ. ಯಾವ ಸ್ತೋತ್ರ ಅಂತ ನಾವು ಹೇಳ್ತೀವಿ? ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ ಹೇಳ್ತೀವಿ. ಅದೇ ಪ್ರಾರಂಭ ಆಗಿದ್ದು ಮಾತ್ರ ವಿಷ್ಣುರ್ ವಷಟ್ಕಾರ ಅಂತ ಶುರುವಾಗಲಿಲ್ಲ, ವಿಶ್ವಂ ವಿಷ್ಣುರ್ವಷಟ್ಕಾರ. ಈಗ ಸಾಮಾನ್ಯವಾಗಿ ವೆಂಕಟೇಶ ಸ್ತೋತ್ರ ಅಂತ ಹೇಳ್ತೀವಿ ನಾವು. ಹೇಗೆ ಶುರುವಾಗುತ್ತೆ? ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತ ವಿಕ್ರಮ ಅಂತ. ಕೃಷ್ಣಾಷ್ಟೋತ್ತರ ಸ್ತೋತ್ರ ಅಂತ ಹೇಳ್ತೀವಿ ನಾವು. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ. ಯಾರದು ಅಷ್ಟೋತ್ತರ ಅಂತ ನಾವೇನದನ್ನು ಕರಿತಾ ಇರ್ತೀವಿ, ಸಾಮಾನ್ಯ ಯಾವುದೇ ಅಷ್ಟೋತ್ತರ ತಗೊಳ್ರಿ, ಸಾಮಾನ್ಯವಾಗಿ ಪ್ರಾಯಶಃ 90 ಭಾಗ ಅದು ಆ ಹೆಸರಿನಿಂದಲೇ ಪ್ರಾರಂಭ ಆಗತ್ತೆ. ಆದರೆ ಸಹಸ್ರನಾಮಗಳಲ್ಲಿ ಅತ್ಯಂತ ಪರಮಶ್ರೇಷ್ಠವಾದಂಥ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪ್ರಾರಂಭ ಆಗೋದು ವಿಶ್ವ ಸಹಸ್ರನಾಮ ಸ್ತೋತ್ರ ಅಲ್ಲ, ವಿಷ್ಣು ಸಹಸ್ರನಾಮ ಸ್ತೋತ್ರ. ಪ್ರಾರಂಭ ಆಗೋದು ವಿಶ್ವ ಅಂತ. ಯಾಕೆ ಹೀಗೆ ಮಾಡ್ದ ಭಗವಂತ ಅಂದರೆ, ಜ್ಞಾನಿಗಳು ಒಂದು ರೀತಿಯಾಗಿ ಚಿಂತನೆ ಮಾಡ್ತಾರೆ, ಹೀಗಿರಬಹುದು ಅಂತ ಹೇಳ್ತಾರೆ. ಯಾಕೆ ವಿಶ್ವ ಅನ್ನುವಂತಹ ಆ ಶಬ್ದ ನಮಗೇನು ಕೊಡ್ತಾ ಇದೆ, ಏನು ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಈ ಶಬ್ದಕ್ಕೆ ಸರಿಯಾದ ಅರ್ಥ ನೋಡಿದ್ರೆ, ನಿನ್ನೆ ಅವರೊಂದು ಪ್ರಶ್ನೆನೂ ಮಾಡಿದ್ರು, ಅದಕ್ಕೆ ಉತ್ತರನೂ ಸಿಕ್ಬಿಡುತ್ತೆ. ಏನು ಅಂತಂದರೆ, ವಿಶ್ವ ಅಂತಂದರೆ ಜಗತ್ತು. ನಮಗೆ ಸಾಮಾನ್ಯವಾದ ಒಂದು ಅರ್ಥ ಜಗತ್ತು ಅಲ್ವಾ. ಭಗವಂತನನ್ನು ಜಗತ್ತು ಅಂತ ನಾವು ಕರೆದಂಗೆ ಆಗತ್ತೆ. ಜಗತ್ತು ಅಂತ ಕರೀತು ಅಂತಂದರೆ, ಅನೇಕ ವಾದಿಗಳು, ಹಿಂದಿನ ಬಂದಂತಹ ದಾರ್ಶನಿಕರು ಕೆಲವರೆಲ್ಲರೂ ಕೂಡ ಭಗವಂತೆ ಜಗತ್ತಾಗಿದ್ದಾನೆ ಅಂತ ಹೇಳಿ ಅರ್ಥ ಮಾಡ್ತಾರೆ. ಅಂದರೆ ಭಗವಂತ ಅವನೇ ಜಗತ್ತಾಗಿಬಿಟ್ಟ. ಹೇಗೆ ಅಂತಂದರೆ, ಒಬ್ಬ ಕುಂಬಾರ ಮಡಿಕೆ ಮಾಡೋನು, ಮಣ್ಣಿದೆ, ಆ ಮಣ್ಣನ್ನು ತಗೊಂಡು ಸರಿಯಾಗಿ ಮಾಡಿ 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 ಅದರದ್ದು ಮಾಡಿ ಒಂದು ಆಕಾರ ತಂದು ಅದನ್ನು ಮಡಿಕೆ ಮಾಡ್ತಾನೆ. ಮಣ್ಣೆ ಮಡಿಕೆ ಹೇಗಾಯಿತೋ ಹಾಗೆ ಭಗವಂತನೇ ಜಗತ್ತಾಗಿಬಿಟ್ಟ. ಯಾಕೆ? ಭಗವಂತನಿಗೆ ವಿಶ್ವ ಅಂತ ಹೆಸರಿದೆಯಲ್ಲ ಅಂತ ಕೇಳಿದರೆ ಹಾಗಲ್ಲ. ಉಪನಿಷತ್ ಹೇಳುತ್ತೆ, ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತು. ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಬ್ರಹ್ಮಾಂಡ ಜಡವಾದ ವಸ್ತು, ಅದರಲ್ಲಿ ಯಾವುದೇ ರೀತಿಯಾದಂಥ ಚೇತನ ಇಲ್ಲ, ಅದು ನಿಶ್ಚೇಷ್ಟಿತವಾಗಿರುತ್ತೆ.
ಅದರ ಒಳಗಡೆ ಭಗವಂತ ಪ್ರವೇಶ ಮಾಡಿ ಅದನ್ನು ಪ್ರೇರಣೆ ಮಾಡ್ದ. ತತ್ ಸೃಷ್ಟ, ಅದನ್ನು ಸೃಷ್ಟಿ ಮಾಡಿದ. ತದೇವಾನು ಪ್ರಾವಿಶತು, ಅದರೊಳಗೆ ಪ್ರವೇಶ ಮಾಡಿದ ಭಗವಂತ. ಪ್ರವೇಶ ಮಾಡಿದ ರೂಪವೇ, ಅದಕ್ಕೆ ಪ್ರವೇಶ ಮಾಡಿದ್ದಾನೆ ಅನ್ನೋ ಕಾರಣದಿಂದಲೇ ಅವನಿಗೆ ಭಗವಂತನಿಗೆ ವಿಶ್ವ ಅಂತ ಕರೀತು. ಭಗವಂತ ಎಲ್ಲರ ಒಳಗೂ ಪ್ರವೇಶ ಮಾಡಿದ್ದಾನೆ. ಭಗವಂತನ ಒಳಗೆ ಎಲ್ಲವೂ ಪ್ರವೇಶಿತವಾಗಿದೆ. ಈ ಅನುಸಂಧಾನ ಮೊದಲು ನಮಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸಹಸ್ರನಾಮ ಸ್ತೋತ್ರದಲ್ಲಿ ಮೊದಲು ವಿಶ್ವ ಅನ್ನುವ ಶಬ್ದವನ್ನು ವ್ಯಾಸರಿಟ್ಟಿದ್ದು. ಎಲ್ಲವೂ ಭಗವಂತನೇ ಅನ್ನುವ ಅರ್ಥ ನಾವು ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೆ ಅಂತ ಕೂಡ್ತೀವಲ್ಲ, ಕೂಡಬೇಕಾದ ಮೊದಲನೇ ಶಬ್ದದಿಂದ ನಾವು ಅನುಸಂಧಾನ ಏನು ತಗೊಳ್ಬೇಕು ಅಂದರೆ ಭಗವಂತನೇ ಎಲ್ಲ, ಎಲ್ಲ ಭಗವಂತನೇ, ಎಲ್ಲವೂ ಭಗವಂತನಿಂದಲೇನೆ. ಮೊದಲನೇದೇ ಅಹಂಕಾರ ತ್ಯಾಗ ಮಾಡುವಂಥ ಶಬ್ದವನ್ನು ವ್ಯಾಸರಿಟ್ಟಿದ್ದಾರೆ. ಯಾಕಂದರೆ ನಾವೆಲ್ಲ ಏನು ಅಂದ್ಕೊಳ್ತಿರ್ತೀವಿ, ಎಲ್ಲ ನನ್ನಿಂದನೇ, ನಾನು ದುಡಿದ್ರೆ ಮನೆಗಾಗತ್ತೆ, ನಾನಿಲ್ಲ ಅಂದರೆ ಇನ್ಯಾರು ಸಾಕ್ತಾರೆ, ನಾನಿದ್ರೇ ಈ ನಾನು ಅಥವಾ ನನ್ನಿಂದ, ನನಗೋಸ್ಕರ, ನನಗಾಗಿ, ಇವೆಲ್ಲ ನಮಗೆ ಬಹಳ ಮೈಗೂಡು ಬಿಟ್ಟಿರುತ್ತೆ. ಪ್ರತ್ಯೇಕವಾಗಿ ಅದನ್ನು ತುಂಬಿಕೊಳ್ಬೇಕು ಅಂತ ಏನಿಲ್ಲ ನಮಗೆ. ಹಾಗಾಗಿ ಇದು ಯಾವುದೂ ಅಲ್ಲ, ವಿಶ್ವ ಭಗವಂತನಿಗೆ ವಿಶತೀತಿ. ಭಗವಂತ ಎಲ್ಲದರ ಒಳಗೂ ಪ್ರವೇಶ ಮಾಡಿದ್ದಾನೆ, ಆದ ಕಾರಣ ಅವನಿಗೆ ವಿಶ್ವ. ಭಗವಂತನ ಒಳಗೆ ಎಲ್ಲವೂ ಅಡಕವಾಗಿದೆ, ಆದ ಕಾರಣ ಅವನಿಗೆ ವಿಶ್ವ. ಈ ಸಾಮರ್ಥ್ಯ ಇನ್ಯಾರಿಗೂ ಇಲ್ಲ ಬ್ರಹ್ಮಾಂಡದಲ್ಲಿ. ಎಲ್ಲರ ಒಳಗೂ ಇದ್ದಾನೆ, ಎಲ್ಲವೂ ಅವನ ಒಳಗಿದೆ. ಕೆಲವು ಚಿತ್ರಪಟಗಳು ನೋಡಿದಾಗ ಭಗವಂತನ ವಿಷ್ಣು ಸಹಸ್ರನಾಮದ ರೂಪವಾದ ನಾವೇನು ಮುಖಗಳೆಲ್ಲ ನೋಡ್ತೀವಿ ನಾವು, ಭಗವಂತನ ಅವಯವಗಳನ್ನೇ ಆಶ್ರಯ ಮಾಡಿಕೊಂಡು ದೇವತೆಗಳ ಚಿತ್ರಣವನ್ನು ಚಿಕ್ಕದಾಗೆಲ್ಲ ಹಾಕಿರ್ತಾರಲ್ಲ, ಅದೇನೋ ಯಾರೋ ಒಬ್ರು ಊಹೆ ಮಾಡಿದ್ದು ಅದಕ್ಕೋಸ್ಕರ ಅಂತ ಅಲ್ಲ. ವಿಶ್ವ ಅಲ್ಲಿರುವಂತಹದ್ದು ವಿಶ್ವ, ಎಲ್ಲವೂ ಭಗವಂತನ ಒಳಗಿದೆ ಅನ್ನುವ ಅನುಸಂಧಾನ ನಮಗೆ ಬಹಳ ಬರಬೇಕು. ನಾವೇನೂ ಅಲ್ಲ, ಎಲ್ಲವೂ ಭಗವಂತ ಅಂತ ತಿಳಿಸುವ ಶಬ್ದ ಮೊದಲು ವಿಶ್ವ, ಅದು ಬರಬೇಕು ಮೊದಲು. ಇದು ಒಂದು ಕಾರಣ. ವಿಶ್ವ ಶಬ್ದಕ್ಕೆ ಅರ್ಥನೂ ನಮಗೆ ಗೊತ್ತಾಯಿತು, ಯಾಕಿಟ್ರು ಅಂತ ನಮಗೆ ಗೊತ್ತಾಯಿತು. ಈಗ ಇನ್ನೊಂದು ಕಾರಣ, ವಿಶ್ವ ಯಾಕಿಟ್ರು? ವಿಷ್ಣು ಅಂತಲೇ ಇಡ್ಬೋದಾಗಿತ್ತಲ್ಲ, ವಿಶ್ವ ಅಂತ ಯಾಕಿಟ್ರು? ವಿಷ್ಣು ಅನ್ನುವ ಮುಂದೆ ವಿಶ್ವಂ ವಿಷ್ಣು ಅಂತ ಬರುತ್ತೆ ಶಬ್ದ. ಅದಕ್ಕೆ ಅರ್ಥ ಏನು ಗೊತ್ತಾ? ಅದಕ್ಕೂ ಅರ್ಥ ಅದು ವಿಶತೀತಿ ವಿಷ್ಣು. ಆ ಶಬ್ದ ಹೊರಟಿದ್ದು ಕೂಡ ಸರ್ವತ್ರ ವ್ಯಾಪ್ತ ಅಂತ ಬರುತ್ತೆ. ವಿಷ್ಣು ಅನ್ನುವ ಶಬ್ದಕ್ಕೆ ಸರ್ವತ್ರ ವ್ಯಾಪ್ತ ಅಂತ ಅರ್ಥ. ಏನು ಸರ್ವತ್ರ ವ್ಯಾಪ್ತ ಅಂತ ಕೇಳಿದ್ರೆ, ಭಗವಂತ ಎಲ್ಲ ಕಡೆಗೂ, ಎಲ್ಲ ಕಾಲದಲ್ಲೂ, ಎಲ್ಲ ಕಡೆಗೂ ಭಗವಂತ ಇದ್ದಾನೆ, ಇರ್ತಾನೆ, ಮುಂದೆನೂ ಇರ್ತಾನೆ. ಸರ್ವತ್ರ ವ್ಯಾಪ್ತ, ದೇಶತಃ ಕಾಲತಃ ಗುಣತಃ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಅನ್ನುವ ಕಾರಣದಿಂದಲೇ ಭಗವಂತನಿಗೆ ವಿಷ್ಣು ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ಅಂತ ದಾಸರೇನು ತಿಳಿಸ್ಕೊಟ್ರಲ್ಲ, ವಿಷ್ಣು ಶಬ್ದದ ವಾಕ್ಯದ ಅರ್ಥ ಅದು. ವಿಷ್ಣು ಅಂದ್ರೆ ಎಲ್ಲ ಕಡೆ ಇರುವವನಿಗೆ ವಿಷ್ಣು ಅಂತ ಕರೆಯೋದು. ವಿಷಪ್ರವೇಶನೇ, ಎಲ್ಲ ಕಡೆಗೂ ಪ್ರವೇಶ ಮಾಡಿದ್ದಾನೆ, ಅವನು ಇಲ್ಲದೇ ಇರುವಂತಹ ಜಾಗವೇ ಇಲ್ಲ. ಅದಕ್ಕೆ ಜ್ಞಾನಿಗಳು ಸುಮ್ಮನೆ ಒಂದು ತಮಾಷೆ ಮಾಡ್ತಾರೆ, ದೇವರ ಕೈಲಿ ಏನೂ ಆಗಲ್ಲ ಅಲ್ವಾ, ಏನೂ ಆಗಲ್ಲ ಅನ್ನೋದು ಏನೂ ಇಲ್ಲ ಅಲ್ಲ, ಎಲ್ಲ ಮಾಡ್ತಾನಲ್ಲ ದೇವರು. ಒಂದು ಆಗಲ್ವಂತೆ ದೇವರಿಗೆ. ಏನು ಅಂದರೆ, ಈ ರಾಜ ಇರ್ತಾನಲ್ಲ, ಅವನು ತನ್ನ ಊರಿಂದ ಒಬ್ಬ ವ್ಯಕ್ತಿಯನ್ನು ಯಾರನ್ನಾರು ಬಹಿಷ್ಕರಣ ಮಾಡಬೇಕು ಅಂದರೆ ಬಹಿಷ್ಕರಣ ಮಾಡ್ತಾನೆ. ಅವನು ಇಲ್ಲದೇ ಇರೋ ಜಾಗಕ್ಕೆ, ಯಾರು ಇಲ್ಲದೇ ಇರೋ ಜಾಗಕ್ಕೆ ನೀನು ಹೋಗು ಅಂತ ಬಹಿಷ್ಕರಣ ಮಾಡ್ತಾನೆ. ಹೀಗೆ ದೇವರು ಮಾಡ್ಲಿಕ್ಕೆ ಆಗಲ್ವಂತೆ. ನಾನು ಇಲ್ಲದೇ ಇರೋ ಜಾಗಕ್ಕೆ ನೀನು ಬಹಿಷ್ಕರಣ ಮಾಡ್ತೀನಿ, ಆಗಲ್ಲ. ಇದು ದೋಷ ಅಲ್ಲ, ಇದು ಗುಣವೇ ಅಂತ. ಹಾಗೆ ಅದಕ್ಕೆ ಈ ಸಾಮರ್ಥ್ಯ ಅವನಲ್ಲಿ ಇದೆ ಅನ್ನೋ ಕಾರಣಕ್ಕೆ ಅವನನ್ನು ವಿಷ್ಣು ಅಂತ ಕರಿತಾ ಇದ್ದೀವಿ ನಾವು. ಪ್ರಹ್ಲಾದರಾಜರು ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಶ್ರೀಹರಿ ವಿಷ್ಣುನೇ ನನ್ನ ದೇವತೆ ಅಲ್ವಾ, ಅವನು ಎಲ್ಲ ಕಡೆ ಇದ್ದಾನೆ, ಸರ್ವತ್ರ ವ್ಯಾಪ್ತ. ಭಗವಂತ ಪ್ರತಿಯೊಂದು ಕಡೆ ಇದ್ದಾನೆ, ಅದಕ್ಕೋಸ್ಕರ ಅವನು ವಿಷ್ಣು. ಸೊ ವಿಶ್ವ ಸ್ವಲ್ಪ ಒಂದೇ ಥರ ಅನಿಸುತ್ತೆ ನಮಗೆ. ವಿಷ್ಣು ಎಲ್ಲ ಕಡೆ ಇದ್ದಾನೆ ಅನ್ನೋ ಅರ್ಥ ಕೊಡುತ್ತೆ. ಅನೇಕ ಅರ್ಥಗಳಿದೆ, ಒಂದೊಂದು ಅರ್ಥ ಮಾತ್ರ ನಾನು ಹೇಳ್ತಾ ಇರೋದು. ವಿಶ್ವ ಎಲ್ಲ ಕಡೆ ಅವನಿದ್ದಾನೆ, ಎಲ್ಲವೂ ಅವನೊಳಗೆ ಅಡಗಿದೆ. ಸೊ ವಿಷ್ಣುನೇ ಮೊದಲು ಇಡ್ಬೋದಿತ್ತಲ್ಲ, ಹೇಗೂ ವಿಷ್ಣು ಸಹಸ್ರನಾಮ ಸ್ತೋತ್ರನೇ ಅಲ್ವಾ ಅಂತ ಕೇಳಿದರೆ, ಸಣ್ಣ ವ್ಯತ್ಯಾಸವಾಗಿ ಒಂದು ಹೇಳಿದೆ. ನಾನೇನೂ ಅಲ್ಲ, ಎಲ್ಲವೂ ಭಗವಂತನೇ, ಭಗವಂತನಿಂದಲೇ ಅನ್ನುವ ಅನುಸಂಧಾನ ಬರಬೇಕು ಅನ್ನೋದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ಬಹಳ ಪ್ರಧಾನವಾದ ಕಾರಣ ಕೊಡ್ತಾರೆ. ಮನುಷ್ಯನಿಗೆ 3 ಅವಸ್ಥೆ ಇರುತ್ತೆ. ಒಂದು ಜಾಗೃತ, ಒಂದು ಸ್ವಪ್ನ, ಇನ್ನೊಂದು ಸುಷುಪ್ತಿ ಅಂತ 3 ಅವಸ್ಥೆ. ಏನು ಹೀಗಂದರೆ ಅಂತ ಕೇಳಿದ್ರೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆ ಥರ ಅವಸ್ಥೆ ಅಲ್ಲ, ಎಚ್ಚರವಾಗಿರುವಂತಹದ್ದು, ಇದು ಜಾಗೃತ ಅವಸ್ಥೆ ಅಂತ. ಇನ್ನೊಂದು ಸ್ವಪ್ನ, ನಾವು ಕನಸು ಬಿತ್ತು ಹಾಗೆ ಹೀಗೆ ಅಂತಲೇ ಹೇಳ್ತೀವಿ, ಸ್ವಪ್ನದ ಒಂದು ಅವಸ್ಥೆ ಅಂತ ಹೇಳಿದೆ, ಅದೊಂದು ಅವಸ್ಥೆ. ಅದೇ ರೀತಿ ಸುಷುಪ್ತಿ, ಮಲಗಿರುವಂಥದ್ದು ಒಂದು ಅವಸ್ಥೆ. ಹೀಗೆ ಮನುಷ್ಯನಿಗೆ 3 ರೀತಿಯಾದ ಅವಸ್ಥೆಗಳಿದೆ.
ಜಾಗೃತ, ಸ್ವಪ್ನ, ಸುಷುಪ್ತ ಅಂತ 3 ಅವಸ್ಥೆ. ಈ 3 ಅವಸ್ಥೆಗಳನ್ನು ನೇಮನ ಮಾಡೋದು ಯಾರು ಅಂದರೆ ಭಗವಂತನೇ ಇದನ್ನು 3 ಅವಸ್ಥೆಗಳನ್ನು ನಮಗೆ ನೇಮನ ಮಾಡೋದು. ಒಳ್ಳೆ ನಿದ್ದೆ ಮಾಡಿದ್ದೆ, ಒಳ್ಳೆ ಕನಸು ಬಿತ್ತು ಅಂತಾರಲ್ಲ, ಹಂಗೆ ಅನ್ಬಾರದು. ಹಂಗಂದರೆ ತಪ್ಪೋದು ಅಂತ ಅರ್ಥ. ಒಳ್ಳೆ ನಿದ್ದೆ ಬಂದಾಗ ಸ್ವಪ್ನ ಬೀಳಲ್ಲ. ಅದೇ ಅವಸ್ಥೆ ಬೇರೆ, ಈ ಅವಸ್ಥೆನೇ ಬೇರೆ. ಏನು ಥರ ಓಡಾಡ್ಕೊಂಡಿದ್ದೆ ಓಡಾಡ್ತಾ ಇದ್ದೆ, ಒಂದು ಒಳ್ಳೆ ಕನಸು ಬಿತ್ತು ಅಂತ ಯಾರು ಹೇಳ್ತಾರಾ? ಹೇಳಲ್ಲ. ಎದ್ದಾಗ ಕಾಣೋ ಕನಸು ಬೇರೆ, ಅದು ಬೇರೆ ವಿಷಯ. ಅರೆ ಕನಸು ಬಿತ್ತು ನಮ್ಮ ಕೈಲಿರಲ್ಲ, ಏನೋ ಒಂದು ಸ್ವಪ್ನ ಬಿತ್ತು ಅಂತೀವಲ್ಲ, ಸ್ವಪ್ನದ್ದೇ ಒಂದು ಅವಸ್ಥೆ ಇದೆ, ಆ ಅವಸ್ಥೆಯಲ್ಲಿ ಬೀಳೋದು ಸ್ವಪ್ನ. ಹೀಗೆ 3 ಅವಸ್ಥೆಗಳಿಗೂ ಭಗವಂತನ ಒಂದೊಂದು ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಆ ರೂಪಗಳೇ ಆಯಾ ಅವಸ್ಥೆಗಳನ್ನು ನೇಮನ ಮಾಡೋದು. ಅದರಲ್ಲಿ ನಿನ್ನೆ ಅವರು ಕೇಳಿದ್ರು, ನಿದ್ರೆಯಲ್ಲಿ ನಾವಿದ್ದಾಗ ನಿನ್ನೆಯವರು ಪ್ರಶ್ನೆ ಮಾಡಿದ್ರು, ಧರ್ಮಕರ್ಮ ಸಂಯೋಗ ಅನ್ನೋಂಗೆ ಅವರು ಪ್ರಶ್ನೆ ಮಾಡದೇ ಇದ್ದರೂ ಈ ವಿಷಯ ಬರ್ತಾ ಇತ್ತು. ಸೊ ಅಲ್ಲಿ ಜೊತೆಯಲ್ಲಿ ಸೇರಿಕೊಳ್ಳುತ್ತು. ಹೇಗೆ ಅಂದರೆ, ನಾವು ಮಲಗಿರಬೇಕಾದಾಗ ನಮಗೇನು ಯೋಚನೆ ಇರಲ್ಲ. ಹೇಗೆ ಸಾಧ್ಯ ಅದು ಅಂತ ಕೇಳಿದ್ರೆ, ಮೊದಲನೇದು ನಿದ್ದೆ ಅಂದರೆ ಏನು ಅಂತ ತಿಳ್ಕೊಳ್ಳಿ. ನಿದ್ದೆ ಅನ್ನೋದು ಮೋಕ್ಷದ 1% ಅನುಭವ. ಅದು ನಾವಿಷ್ಟೆಲ್ಲ ಒದ್ದಾಡ್ತಿದ್ದೀವಿ, ಯಾತಕ್ಕೆ ಅಂದರೆ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದೀವಲ್ವಾ. ಮೋಕ್ಷಕ್ಕೆ ಆಗಬೇಕು, ಆನಂದ ಸಿಗತ್ತೆ, ಪರಿಪೂರ್ಣವಾದ ಆನಂದ ದೊರೆಯತ್ತಲ್ಲಿ ಅಂತ. ಹೇಗಿರುತ್ತೆ ಅದರ ಅನುಭವವೇ ನಮಗಿಲ್ವಲ್ಲ, ಅದರ ಅನುಭವವೇ ನಮಗಿಲ್ಲ. ಹೇಗಿರುತ್ತೆ ಅಂದರೆ, ಮಲಗಿದಾಗ ನಮಗೆ ಯಾವುದರ ಚಿಂತನೆ ಇಲ್ಲ, ನಮಗೆ ಇನ್ನೇನೇನೇನು ದುಃಖದ ಲವಲೇಶ ನಮಗೇನೂ ಆಗೋದಿಲ್ಲ. ಹೇಗೋ ಹೀಗೆ ವಿತ್ ಜ್ಞಾನಪೂರ್ವಕವಾಗಿ ಮೋಕ್ಷದಲ್ಲಿರುತ್ತೆ. ನಮಗೆ ಯಾವ್ದು ನಾನು ನನ್ನದು ಅನ್ನೋ ಅಭಿಮಾನ ಇರುತ್ತಾ? ದೇಹದ ಮೇಲೆ ಏನಾದರೂ ಆದರೆ ತಕ್ಷಣ ಬೆಳಗ್ಗೆ ಏನೋ ನೋಡಪ್ಪ ಸೊಳ್ಳೆ ಕಚ್ಚಿಬಿಟ್ಟಿದೆ, ಆಮೇಲೆ ನೋಡ್ಕೊಳ್ತಿರ್ತೀವಿ. ಆ ನಿದ್ದೆ ಅಂದರೆ ಇದು. ಇಂಥ ಅವಸ್ಥೆಯಲ್ಲಿ ನಾವು ಭಗವಂತ ನಮ್ಮನ್ನು ಪ್ರಾಜ್ಞ ಅನ್ನುವಂಥ ಭಗವಂತನ ಒಂದು ರೂಪ ಇದೆ. ಆ ರೂಪ ನಮ್ಮನ್ನು ನೇಮನ ಮಾಡುತ್ತೆ. ಪ್ರಾಜ್ಞ ನಾಮಕ ಭಗವಂತ ಬಂದು ಜೀವನನ್ನು ಆಲಿಂಗನ ಮಾಡ್ಕೊಳ್ತಾನಂತೆ. ಆಲಿಂಗನವೇ ನಿದ್ದೆ. ಅವಾಗ ನಮ್ಗೆ ನಿದ್ದೆ ಬರುತ್ತೆ. ನಮಗೆ ನಿದ್ದೆ ಬರದೇ ಇದ್ದವರು ಬೇಕಾದ್ರೆ ಪ್ರಾಜ್ಞ ನಾಮಕ ಭಗವಂತನ ಚಿಂತನೆ ಮಾಡಬಹುದು, ಅಥವಾ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸ್ವಲ್ಪ ಕಮ್ಮಿ ಮಾಡುವಂಥದ್ದು ಬೇಕಾದ್ರೆ ಚಿಂತನೆ ಮಾಡಬಹುದು. ಯಾಕೆಂದರೆ ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಬರೋದು ಬೇರೆ, ಅವಾಗ ನಿದ್ದೆ ಬರೋದು ಬೇರೆ. ಉಪನ್ಯಾಸಕ್ಕೆ ಏನು ಆಚಾರ್ಯ ಎಂಥ ಒಳ್ಳೆ ಉಪನ್ಯಾಸ ಮಾಡ್ತಿದ್ದೀರಾ, ಕೂತ ತಕ್ಷಣ ನಿದ್ದೆ ಹತ್ತಿದ್ದು ನಿಮ್ಮದು ಗಂಟೆ ಬಾರಿಸ್ದಾಲೆ ಎಚ್ಚರ ಆಗಿದ್ದು ನಮಗೆ. ಇಂಥ ನಿದ್ದೆಗಳು ಬೇಕಾದಷ್ಟು ಇರುತ್ತೆ ಅಂತ ಇಟ್ಕೊಂಡು. ಹೀಗೆ ಅಂತೂ ಕೂಡ ನಮಗೆ ನಿದ್ರೆ ಅನ್ನೋದೊಂದು ಅವಸ್ಥೆ, ಆ ಅವಸ್ಥೆಯನ್ನು ನೇಮನ ಮಾಡೋದು ನಮಗೆ ಪ್ರಾಜ್ಞ ನಾಮಕ ಭಗವಂತ. ಆ ಸಂದರ್ಭದಲ್ಲಿ ನಮಗೆ ಎದ್ದ ತಕ್ಷಣ ಮಲಗೋಕ್ಕಿಂತ ಮುಂಚಿತವಾಗಿ ಮಲಗಿದ ಮೇಲೆ ಆ ರೂಪಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಈ ಸ್ವಪ್ನಾವಸ್ಥೆ ಅಂತ ಹೇಳಿದೆ. ಸ್ವಪ್ನಾವಸ್ಥೆ ಅಂತಂದರೆ ಹೇಳಿದ್ನಲ್ಲ ಅವಸ್ಥೆಗಳು, ಅದರಲ್ಲಿ ತೈಜಸ ಅನ್ನುವ ಭಗವಂತನ ಒಂದು ರೂಪ, ಅದು ನೇಮನ ಮಾಡುವಂತಹ ರೂಪ. ಅದನ್ನು ಚಿಂತನೆ ಮಾಡಬೇಕು ನಾವು. ಅದರ ಹಿಂದಿನದ್ದು ಯಾವುದಂದ್ರೆ ಜಾಗೃತಾವಸ್ಥೆ. ಜಾಗೃತ ಅಂದರೆ ಎದ್ದೇಳ್ರಿ, ಎದ್ದಿರುವಂತಹ, ಎಚ್ಚೆತ್ತು ಇರುವಂತಹ ಅಂಥ ಅವಸ್ಥೆಯಲ್ಲಿರುವಂತಹ ನಾಮಗಳನ್ನು ನೇಮನ ಮಾಡುವ ಭಗವಂತನ ರೂಪ ಯಾವುದು ಅಂದರೆ ವಿಶ್ವ. ನಾವೆಲ್ಲ ಈಗಿರುವ ಜಾಗೃತಾವಸ್ಥೆಯಲ್ಲಿ ನಾವೇನಿದ್ದೀವಲ್ಲ, ಇಂಥ ಸಂದರ್ಭದಲ್ಲಿ ನಮ್ಮನ್ನು ನೇಮನ ಮಾಡುವಂಥ ಭಗವಂತನ ರೂಪ ವಿಶ್ವ. ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ ಯಾವ ಯಾವ ರೂಪಗಳು ನಮ್ಮನ್ನು ನೇಮನ ಮಾಡುತ್ತೆ ಅಂತ ತಿಳ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಅದರಲ್ಲಿ ಜಾಗೃತ ಅನ್ನೋ ಅವಸ್ಥೆಯನ್ನು ನೇಮನ ಮಾಡುವಂತಹ ಭಗವಂತನ ರೂಪ ವಿಶ್ವ. ನೋಡ್ರಿ, ಈ ವಿಶ್ವ ಅಂದರೆ ಜಾಗೃತ, ಎಚ್ಚೆತ್ತೇಳ್ರಿ, ಏಳ್ರಿ, ಎದ್ದೇಳ್ರಿ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇದು ಶಬ್ದ ವಿಶ್ವ ಅಂತಿಟ್ರು. ಯಾಕೆ? ಎದ್ದೇಳ್ರಿ, ಸಾಕು, ಮಲಗಿದ್ ಸಾಕು, ಕೂತಿದ್ ಸಾಕು, ನಿಮ್ಮ ಆಧ್ಯಾತ್ಮಿಕ ಪ್ರಪಂಚದ ಕಡೆ ನಿಮ್ಮ ಗಮನ ಏಳ್ಲಿ, ಮನಸ್ಸು ಏಳ್ಲಿ, ದೇಹ ಏಳ್ಲಿ, ಎದ್ದೇಳ್ರಿ. ಹೆಂಗೋ ಕೂತು ಏನೋ ಮಾಡಿಕೊಂಡು ಪಾರಾಯಣ ಚಿಂತನೆ ಬೇಡ. ಸರಿಯಾದ ಆಸನದಲ್ಲಿ ಕೂತು ಸರಿಯಾಗಿ ಕೂತ್ಕೊಂಡು ವಿಶ್ವಂ ವಿಷ್ಣುರ್ವ ಷಟ್ಕಾರ ಅಂತ ನಾವು ಹೇಳಿದ್ವಿ ಅಂದರೆ ಮೊದಲನೇ ಶಬ್ದ ನಮ್ಮನ್ನು ಎಲ್ಲ ಇಂದ್ರಿಯಗಳನ್ನು ನಮ್ಮನ್ನು ಏಳಿಸ್ಬೇಕು. ನಾವು ನಾವು ಹೇಳಿದ ಮೇಲೆ ವಿಷ್ಣು ಅಂತ ಶುರುವಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಮೊದಲು ಎದ್ದೇಳ್ರಿ ಅನ್ನೋ ಕಾರಣಕ್ಕೋಸ್ಕರ ವಿಶ್ವ ಅನ್ನುವ ಶಬ್ದವನ್ನು ಇಟ್ಟರು. ಇದು ಒಂದು ಚಿಂತನೆ. ಇನ್ನೊಂದು, ವಿಶ್ವ ಅಂತ ಯಾಕೆ ಇಟ್ಟರು ಅಂತ. ಯಾಕೆ ವಿಶ್ವ ಅಂತಲೇ ಪ್ರಾರಂಭ ಆಯಿತು, ವಿಷ್ಣು ಅಂತಲೇ ಪ್ರಾರಂಭ ಯಾಕೆ ಆಗಲಿಲ್ಲ ಅಂತ ಕೇಳಿದ್ರೆ, ಈ ವಿಶ್ವ ಅನ್ನುವ ಶಬ್ದಕ್ಕೂ ನಾವು ಏನೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದಾಗಲೂ ಕೂಡ ಮೊದಲು ಏನು ಮಾಡ್ತೀವಿ ಹೇಳ್ರಿ? ಪೂಜೆ. ಏನೇ ಪೂಜೆ ನಾವು ಮಾಡಲಿ, ಏನೇ ಹೋಮ ಹವನ ಮಾಡಲಿ, ಮೊದಲು ಯಾರು ಪೂಜೆ ಮಾಡ್ತೀವಿ? ಗಣಪತಿ ಪೂಜೆ ನಾವು ಮಾಡ್ತೀವಿ. ಯಾತಕ್ಕೆ? ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳಿ. ನಮ್ಮಲ್ಲಿ ಒಂದು ಆಚಾರ್ಯರು ಒಂದು ಹೇಳ್ತಾರೆ, ನಿಮಗೆಲ್ಲ ತಿಳಿದಿರುತ್ತೆ, ಯಾರೇ ದೇವತೆಗಳು ಏನೇ ಅನುಗ್ರಹ ಮಾಡಿದ್ರು ಒಳಗಿದ್ದು ಅಂತರ್ಯಾಮಿ ಆಗಿದ್ದು ಭಗವಂತ ಮಾಡಿಸ್ತಾನೆ ಅಂತ ಅರ್ಥ ಅಲ್ವಾ?
ಈ ಗಣಪತಿ ಒಳಗಿರುವ ಒಬ್ಬ ಭಗವಂತ ವಿಘ್ನಗಳನ್ನು ಪರಿಹಾರ ಮಾಡಿ ನಿರ್ವಿಘ್ನವಾಗಿ ನಡೆಸ್ಕೊಡ್ತಾನೆ ಅನ್ನೋದು ಚಿಂತನೆ ಅಲ್ವಾ. ಹಾಂ, ಈ ಗಣಪತಿಗೆ ಆ ರೀತಿಯಾದಂಥ ಆನೆ ಮುಖ, ಗಜಮುಖ ಅಂತ ನಾವೇನು ಕರಿತೀವಲ್ಲ, ಈ ಮುಖ ಬರಲಿಕ್ಕೆ ಏನು ಕಾರಣ ಅಂತ ನಮಗೆ ಗೊತ್ತಾ? ಸುಮ್ಮನೆ ನಾವು ಟಿ ವಿಗಳೆಲ್ಲ ಅಥವಾ ದೊಡ್ಡವರು ಹಿರಿಯರ ಒಂದು ಕಥೆ ಹೇಳ್ತಾರೆ, ರುದ್ರದೇವರು ಅವನು ತಲೆ ಕತ್ತರಿಸಿ ಹಾಕ್ಬಿಟ್ರು, ಕಡೆಗೆ ತಲೆ ಇಲ್ದಿರಂಗೆ ಆಯಿತು, ಉತ್ತರ ದಿಕ್ಕಿನಲ್ಲಿ ಒಂದು ಆನೆ ಮಲಗಿತ್ತು, ಆನೆಯನ್ನು ತೊಗೊಂಡು ಬಂದರು, ಹಾಕಿದ್ರು. ಪುರಾಣದಲ್ಲಿ ನಾವು ಕೇಳ್ತೀವಿ ಹಾಗೆ. ಓಕೆ, ಬಾಲಿಶ ಕಥೆಗಳು ಹಾಗಿರ್ತಾವೆ ಅಂತ ಇಟ್ಕೊಂಡು. ಆದರೆ ನಿಜವಾದ ಕಾರಣವನ್ನು ಆಚಾರ್ಯರು ಹೇಳ್ತಾರೆ. ಯಾತಕ್ಕೆ ಅಂತಂದರೆ, ಪ್ರತಿಯೊಬ್ಬ ದೇವತೆಗಳೇನಿದ್ದಾರಲ್ಲ, ಇನ್ಕ್ಲೂಡಿಂಗ್ ಪ್ರಾಣದೇವರಿಂದ ಪ್ರಾರಂಭ ಮಾಡಿಕೊಂಡು ರುದ್ರಾದಿ ದೇವತೆಗಳು, ಶೇಷದೇವರವರೆಲ್ಲರೂ ಕೂಡ ಅವರು ತಮ್ಮ ಒಂದು ಉಪಾಸನೆ ಅಂತ ಮೂರ್ತಿ, ಭಗವಂತನ ಒಂದೊಂದು ಮೂರ್ತಿಗಳಿರುತ್ತೆ. ಉದಾಹರಣೆಗೆ ನಾವು ಸುಬ್ರಹ್ಮಣ್ಯನನ್ನು, ಶೇಷನನ್ನು ಆರಾಧನೆ ಮಾಡ್ತಿರ್ತೀವಿ. ಅವಾಗ ನಾವು ಶೇಷಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಜಜಾಪತಿ ಸಂಕರ್ಷಣ ಮೂರ್ತಯೇ ನಮಃ ಅಂಥೇಳಿ ಸಂಕರ್ಷಣ ರೂಪಿಯನ್ನು ಚಿಂತನೆ ಮಾಡಬೇಕು. ರುದ್ರದೇವರನ್ನು ಚಿಂತನೆ, ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹಾಯ ನಮಃ, ನರಸಿಂಹದೇವರನ್ನು ಚಿಂತನೆ ಮಾಡ್ತೀವಿ. ಹಾಗೆ ಗಣಪತಿಯನ್ನು ಚಿಂತನೆ ಮಾಡಬೇಕಾದ್ರೆ ಗಣಪತ್ಯಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ, ಅದೇ ರೂಪ ವಿಶ್ವಂಭರ ಪೂರ್ಣ. ವಿಶ್ವ ಅನ್ನೋದು ಅದರ ಅರ್ಧದ ಹೆಸರು, ವಿಶ್ವ. ಈ ರೂಪ ಹೇಗಿರುತ್ತೆ ಗೊತ್ತಾ? ಈ ರೂಪ ಹೇಳಿದ್ರೆ ನಿಮಗೆ ಗೊತ್ತಾಗತ್ತೆ ಗಣಪತಿಗೆ ಯಾಕೆ ಆ ಮುಖ ಬಂತು ಅಂತ. ಅಂದರೆ ಈ ವಿಶ್ವ ಅನ್ನುವ ಅಂತಹ ರೂಪ, ಈ ರೂಪಕ್ಕೆ ಭಗವಂತನ ರೂಪ ಇದು. ಈ ರೂಪಕ್ಕೆ 19 ಮುಖಗಳಿದೆ. ಎಷ್ಟೋ? 19 ಮುಖಗಳಿದೆ. 19 ಮುಖಗಳನ್ನು ಹೊಂದಿರುವಂತಹ ಮುಖ ಈ ಕಡೆ ಎಲ್ಲ ಬರುತ್ತೆ. ಈ ಕಡೆ 9, ಈ ಕಡೆ 9, 18 ಆಯಿತು. ಮಧ್ಯದ ಮುಖ ಆನೆ ಮುಖ ಇರೋದು ದೇವರಿಗೆ. ಉಪನಿಷತ್ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳಿರೋ ಮಾತಿದು, ಯಾರೋ ಸುಮ್ಮನೆ ಹೇಳಿರೋದು ಎಲ್ಲ ಬಾಲಿಶ ಕಥೆ ಥರ ಅಲ್ಲ. ಭಾಷ್ಯಕಾರರಾದಂತಹ ಜೀವೋತ್ತಮರಾದ ಸರ್ವಜ್ಞಾಚಾರ್ಯರಾದಂಥ ಶ್ರೀಮದಾಚಾರ್ಯ ಹೇಳಿರುವಂತಹ ಮಾತು. ಅದರಲ್ಲಿ ಗಜಾಕಾರ, ಮಧ್ಯದ ಮುಖವೇ ಗಜಾಕಾರ, ವಿಶ್ವ ಅನ್ನುವಂತಹ ರೂಪ. ಆ ರೂಪವನ್ನು ಉಪಾಸನೆ ಮಾಡಿ 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 ಚಿಂತನೆ ಮಾಡಿ 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 ಗಣಪತಿಗೂ ಆ ಮುಖ ಬಂದಿರೋದು. ಸೊ ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಅಂತ ಹೊರಟಾಗ ಮೊದಲು ಗಣಪತಿಯನ್ನು ಆರಾಧನೆ ಮಾಡ್ತೀವಲ್ಲ. ಸೊ ಗಣಪತಿಯನ್ನು, ದೇವತೆಗಳಲ್ಲಿ ಗಣಪತಿಯನ್ನು ಹೇಗೆ ಆರಾಧನೆ ಮಾಡ್ತೀವೋ, ಭಗವದ್ ರೂಪಗಳಲ್ಲಿ ಯಾವ ರೂಪವನ್ನು ಆರಾಧನೆ ಮಾಡಬೇಕು? ವಿಶ್ವ ಅನ್ನುವ ರೂಪವನ್ನು ಆರಾಧನೆ ಮಾಡಬೇಕು. ಮೊಟ್ಟ ಮೊದಲಿಗೆ ಗಣಪತಿ ಅಂತರ್ಗತನಾದಂಥ ವಿಶ್ವನ ರೂಪವನ್ನು ನಾವು ಚಿಂತನೆ ಮಾಡಿದ್ವಿ ಅಂತ ಹೇಳಿದ್ರೆ ಮುಂದಿನ ನಮ್ಮ ಎಲ್ಲ ಸಾಧನೆಗಳು ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ. ವಿಶ್ವ ಅನ್ನುವಂಥ ನಾವು ಸಹಸ್ರನಾಮದ ಮೊದಲನೇ ಅಕ್ಷರ, ಮೊದಲನೇ ಪದ ನಾವು ಹೇಳಿದ್ವಿ ಅಂದರೆ ಉಳಿಕಿತ್ 999 ನಿರ್ವಿಘ್ನವಾಗಿ ನಡಿಬೇಕು. ಹೆಂಗೆ ನಡೆಯಲ್ಲ ಅಂತ ನಿನ್ನೆ ಹೇಳಿದ್ನಲ್ಲ, ಹಿಂಗೆ ಅಂದ್ಕೊಂಡು ಟವಲ್ ಸುತ್ತಕೊಂಡು ಮಾಡ್ಕೊಂಡು ಶುರುವಾದಾಗಿದ್ದು ಮಧ್ಯದಲ್ಲಿ ಯಾವಾಗ ನಿಲ್ತೋ ಬಿಡ್ತೋ ಗೊತ್ತಿಲ್ಲ. ಮತ್ತು ಮೊದಲಿನ ಶುರು ಮಾಡಿದ್ರೆ ಟೈಮ್ ಇದ್ದರೆ ಶುರು ಮಾಡ್ತೀವಿಲ್ಲ, ಮುಗದೆ ಹೋಯ್ತು. ಕಡೆಗೆ ಒಂದು ಹೆಂಗಿದ್ರು ರುದ್ರದಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನಣೆ ಅಂತ ಹೇಳಿದೆ, ಜಾಡಿಸ್ಕೊಂಡೆ ಹೊರಟೆ, ಮುಗಿದೋಯ್ತು. ಹಿಂಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ವಿಶ್ವ ಅನ್ನುವ ಶಬ್ದವನ್ನು ವ್ಯಾಸರು ಮೊದಲಿಟ್ಟದ್ದು. ನಿರ್ವಿಘ್ನವಾಗಿ ನಡೆಸ್ಕೊಡು ಅನ್ನುವ ಪ್ರಾರ್ಥನೆ ಮೊದಲನೇ ಶಬ್ದದಿಂದಲೇ ಪ್ರಾರಂಭ ಆಯಿತು. ಅದಕ್ಕೆ ಪ್ರಾರಂಭದಲ್ಲಿ ಆ ಹೆಸರನ್ನು ಇಟ್ಟರು. ಎಷ್ಟು ಸಮಂಜಸವಾಗಿ ಕೊಡುತ್ತೆ ನೋಡಿ, ಅರ್ಥ ನಮಗೆ ಗೊತ್ತಾಗುತ್ತೆ. ಹೀಗೆ ವ್ಯಾಸರು ಇಟ್ಟಿದ್ದಕ್ಕೆ ಅರ್ಥ ಏನು, ಆ ಶಬ್ದಕ್ಕೆ ಅರ್ಥ ಏನು, ಹೀಗೆ ನಾವು ಹೇಳ್ತಾ ಹೋದ್ವಿ ಅಂತಂದರೆ ಈ 1000 ಶಬ್ದಗಳಿಗೂ 2ನೇದೇ ವಿಷ್ಣು ಯಾಕೆ ಬಂತು, 3ನೇದೇ ವಷಟ್ಕಾರ ಯಾಕೆ ಬನ್ನೋದಕ್ಕೂ ಅರ್ಥಗಳಿದೆ. ಇದು ಇಷ್ಟು ಅರ್ಥಗಳನ್ನು ಒಳಗೊಂಡಿರುವಂತಹ ಸಹಸ್ರನಾಮ ಆದ ಕಾರಣ ಇದಕ್ಕೆ ಅಷ್ಟು ಮಹತ್ವ ಬಂದದ್ದು. ನಿರ್ವಿಘ್ನವಾಗಿ ನಡಿಬೇಕು ಅನ್ನೋದೊಂದು ಕಾರಣ. ಅಷ್ಟೇ ಅಲ್ಲ, ವಿಶ್ವ, ನಾವೆಲ್ಲ ಜಾಗೃತರಾಗಿರಬೇಕು. ಉತ್ತಿಷ್ಠತ ಜಾಗೃತ, ಎದ್ದೇಳ್ರಿ. ಉಪನಿಷತ್ತು ಹೇಳ್ತಾ ಇದೆ, ಎದ್ದೇಳಬೇಕು ನಾವು ಸಾಧನೆ ಕಡೆ. ಅದಕ್ಕೆ ವಿಶ್ವ ಅನ್ನುವುದು. ನಾನೇನೂ ಅಲ್ಲ, ಎಲ್ಲವೂ ಭಗವಂತ ಅನ್ನುವಂತಹ ಚಿಂತನೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರನೂ ವಿಶ್ವ ಅನ್ನೋದಕ್ಕೋಸ್ಕರ ವಿಶ್ವ ಅಂತ ಪ್ರಾರಂಭ ಆಗತ್ತೆ. ವಿಶ್ವಂ ವಿಷ್ಣು, ವಿಷ್ಣು ಅನ್ನೋ ಶಬ್ದಕ್ಕೆ ಅರ್ಥ ಆಗಲೇ ಹೇಳಿದೆ, ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಭಗವಂತ ಎಲ್ಲ ಕಡೆಗೂ ಭಗವಂತ ಇದ್ದಾನೆ ಅನ್ನುವಂತಹ ಚಿಂತನೆ ಬಂತು ಅಂದರೆ ಆ ವಿಷ್ಣು ಅನ್ನುವ ಶಬ್ದ ನಮಗದನ್ನು ತೋರಿಸಿಕೊಡ್ತಾ ಇದೆ. ನಮಗೆ ಅದು ಬಹಳ ಮುಖ್ಯವಾಗಿ ನಮಗೆ ಅರ್ಥ ಗೊತ್ತು, ಬಟ್ ಅಳವಡಿಸ್ಕೊಳ್ಳೋದು ಬಹಳ ಕಷ್ಟ ಇದೆ. ಅದರ ಅಭ್ಯಾಸ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಎಲ್ಲರ ಒಳಗೆ ಭಗವಂತ ಇದ್ದಾನೆ ಅಂತ ಬಂತು ಅಂದರೆ ಮನುಷ್ಯನಿಗೆ ಕಾಮಕ್ರೋಧಾದಿಗಳು ಕಮ್ಮಿ ಆಗ್ತಾ ಬರುತ್ತೆ. ಹೇಗೆ ರಿಲೇಟೆಡ್ ಆಗಿರುತ್ತೆ ಅಂತ ಕೇಳಿದ್ವಿ ಅಂತಂದರೆ, ನೋಡಿ, ಯಾರೋ ನಮ್ಮನ್ನು ಬೈದರು ಅಂತ ಇಟ್ಕೊಳ್ಳಿ. ಬೈದರು ಅಂತಂದಾಗ ನಾವು ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ತೀವಿ. ಸಿಟ್ಟು ಕೆಲವು ಸತಿ ದ್ವೇಷಕ್ಕಾಗಿ ಹೋಗುತ್ತೆ, ಇನ್ನೇನೋ ಬೆಳೀತಾ ಹೋಗ್ತಾ ಹೊರಟೋಗುತ್ತೆ. ಅದೇ ನಮ್ಮನ್ನು ಯಾರಾದರೂ ಬೈದಾಗ ನಮಗೆ ನಾನೇನೋ ತಪ್ಪು ಮಾಡಿದ್ದೀನಿ,
ಅದಕ್ಕೆ ಅವರ ಒಳಗಿರುವ ಭಗವಂತ ಅವರಿಗೆ ಪ್ರೇರಣೆ ಮಾಡಿಸಿ ನನ್ನ ಕೈಲಿ ಈ ಶಿಕ್ಷೆ ಬಯಸಿದ್ದಾನೆ ಅನ್ನುವ ಚಿಂತನೆ ಬಹಳ ಕಷ್ಟ, ಬರೋದಿಲ್ಲ. ಎಷ್ಟು ಚೆನ್ನಾಗಿ ಹೊಡೆದ್ರಪ್ಪ, ಇನ್ನೊಂದು ಹೊಡೆದ್ರೆ ನೋಡೋಣ ಅಂತ ಯಾರೋ ಏನು ಹೇಳಲ್ಲ, ಆಚಾರನೂ ಸೇರಿಸ್ಕೊಂಡು. ಆದರೆ ಅದು ಯೋಗಿಗಳು ಜ್ಞಾನಿಗಳು ಅಂತ ನಾವೇನು ಹೇಳ್ತೀವಲ್ಲ, ಆ ರೀತಿಯಾದ ಅನುಸಂಧಾನ ಬರಬೇಕು. ಇದು ಯಾವಾಗ ಈ ಚಿಂತನೆ ಬರುತ್ತೆ ನಿಮಗೆ, ನಿಮಗೆ ಕೋಪನೇ ಬರೋದಿಲ್ಲ. ಯಾವಾಗ ನಿಮಗೆ ಕೋಪ ಬರೋದಿಲ್ಲ, ದ್ವೇಷಕ್ಕೆ ಕಾರಣ ಆಗೋದೇ ಇಲ್ಲ ಅದು. ಹೀಗೆ ಮನುಷ್ಯ ತನ್ನ ಒಳ್ಳೆಯ ನಡತೆಗಳಿಗೆ, ಒಂದು ಉದಾಹರಣೆ ಮಾತ್ರ ನಾನು ಕೊಡ್ತಾ ಇರೋದು, ಈ ರೀತಿಯಾದ ಎಲ್ಲ ರೀತಿಯಾದಂಥ ಒಳ್ಳೆಯ ಪರಿವರ್ತನೆಗೆ, ನಡವಳಿಕೆಗಳಿಗೆ ಭಗವಂತನ ವಿಷ್ಣು ಅನ್ನುವಂತಹ ರೂಪವನ್ನು ನಾವು ಚಿಂತನೆ ಮಾಡಿಬಿಟ್ವಿ ಅಂತಂದರೆ ಎಲ್ಲವೂ ಒಳಿತೇ ಆಗತ್ತೆ. ಯಾಕಂದರೆ ಎಲ್ಲರೊಳಗೆ ಭಗವಂತ ಇದ್ದಾನೆ, ಎಲ್ಲರೊಳಗೂ ಭಗವಂತನೇ ಇದ್ದಾನೆ. ಹೀಗೆ ವಿಶ್ವಂ ವಿಷ್ಣು ವಷಟ್ಕಾರ ಅಂತ, ವಷಟ್ ಯಜ್ಞದಲ್ಲಿ ಬರುವಂತಹ ಈ ಹೆಸರನ್ನು ಭಗವಂತನ ನಾವು ಕರೀಬೇಕು ಅಂತ. ಷಡ್ಗುಣೇಶ್ವರ್ಯ ಸಂಪನ್ನನಾದಂಥ ಭಗವಂತ ವಷಟ್ಕಾರನಾಗಿದ್ದಾನೆ. ಷಡ್ಗುಣೇಶ್ವರ್ಯ ಸಂಪನ್ನ, ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ ಹೇಳಿ 6 ಗುಣಗಳು, ಮಹಾಗುಣಗಳು ಅಂತಿದೆ. ಆ ಮಹಾಗುಣಗಳು ಅನಂತ ಗುಣಗಳ ಒಳಗೆ ಸೇರಿಕೊಳ್ಳುತ್ತೆ. ಅಂಥ ಮಹಾಗುಣಗಳನ್ನು ಹೊಂದಿರುವಂತಹವನು ಭಗವಂತ. ಭೂತ ಭವ್ಯ ಭವತ್ ಪ್ರಭು. ಏನು ಹಾಗಂದರೆ, ಭೂತ ಭವ್ಯ ಭವತ್ ಪ್ರಭು, ಹಿಂದೆ ಇದ್ದದ್ದಕ್ಕೆ, ಇವಾಗಿರೋದಕ್ಕೆ, ಮುಂದೆ ಇರೋ ಎಲ್ಲದಕ್ಕೂ ಕೂಡ ಭಗವಂತನೇ ಪ್ರಭು, ಸ್ವಾಮಿಯಾಗಿದ್ದಾನೆ. ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಸರ್ವ ದೇಶೇಶು ಕಾಲೇಶು ಸಯೇಕಃ ಪರಮೇಶ್ವರ. ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲಕ್ಕೂ ಒಬ್ಬನೇ ಭಗವಂತ, ಒಬ್ಬನೇ ಸ್ವಾಮಿ. ಇಷ್ಟು ಪೀರಿಯಡ್ ಆದ ತಕ್ಷಣವೇ ಇಂಥೊಂದು ಚೇಂಜ್ ಆಗಿಬಿಡ್ತಾನೆ, ಸಾಧ್ಯನೇ ಇಲ್ಲ. ಸರ್ವಾತ್ಮನ ಸಾಧ್ಯ ಇಲ್ಲ. ದೇವತೆಗಳು ಬದಲಾಗ್ತಾ ಹೋಗ್ತಾರೆ, ಪ್ರಾಣದೇವರು ಬದಲಾಗ್ತಾರೆ, ಬ್ರಹ್ಮದೇವರು ಬದಲಾಗ್ತಾರೆ, ಸರಸ್ವತಿ ಬದಲಾಗ್ತಾಳೆ, ರುದ್ರ ಶೇಷ ಎಲ್ಲರೂ ಬದಲಾಗ್ತಾ ಹೋಗ್ತಾರೆ. ಆದರೆ ಬದಲಾಗದೇ ಇರುವಂತಹ ವ್ಯಕ್ತಿಗಳು ಲಕ್ಷ್ಮೀನಾರಾಯಣರು ಮಾತ್ರ. ಅನಾದಿ ಕಾಲದಿಂದ ಅವರೇ ಇದ್ದಾರೆ, ಮುಂದೆ ಅನಂತ ಕಾಲದವರೆಗೂ ಕೂಡ ಅವರೇ ಸ್ವಾಮಿ. ಲಕ್ಷ್ಮೀನಾರಾಯಣ ದಂಪತಿ, ಭಗವಂತನೇ ಸರ್ವೋತ್ತಮ, ಅವನೇ ಎಲ್ಲರಿಗೂ ಪ್ರಭು, ಸ್ವಾಮಿಯಾಗಿದ್ದಾನೆ. ಎಂದೆಂದಿಗೂ ಇದು ಬದಲಾಗೋದೇ ಇಲ್ಲ ಅಂತ ಹೇಳ್ತಾರೆ. ಭೂತಕೃತ್, ಭೂತ ಅಂದರೆ ಪಂಚಭೂತಗಳನ್ನು ಒಳಗೊಂಡಂತಹ ಜಗತ್ತು, ಜಗತ್ತನ್ನು ಸೃಷ್ಟಿ ಮಾಡಿದವನು ಅಂತ ಅರ್ಥ. ಜಗತ್ತನ್ನು ಸೃಷ್ಟಿ ಮಾಡೋದು ಒಂದು ಅರ್ಥ ಏನು ಅಂದರೆ, ಉಲ್ಟಾ ಹೇಳಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಹೇಗೆ ಅಂತಂದರೆ, ನಾವೆಲ್ಲ ದೇವರನ್ನ ನಂಬ್ತೀವಲ್ವ, ನಂಬ್ತೀವಿ. ಯಾರಾದರೂ ಬಂದು ನಮ್ಮನ್ನು ಕೇಳ್ತಾರೆ, ದೇವರು ಅಂದರೆ ಯಾರು ಅಂತ ಕೇಳ್ತಾರೆ. ದೇವರು ಅಂದರೆ ಯಾರು? ನಾವೇನಂತೀವಿ, ಕೃಷ್ಣ ದೇವರು, ಇನ್ಯಾರೋ ರಾಮ ಅಂತಾರೆ, ಇನ್ಯಾರೋ ನರಸಿಂಹದೇವರು, ಶ್ರೀನಿವಾಸ ದೇವರು. ಇನ್ನೂ ಸ್ವಲ್ಪ ಕೆಳಗೆ ಬಂತು ಅಂತಂದರೆ ಶಿವ ನಮ್ಮನೆ ದೇವರು, ಪರಮೇಶ್ವರ, ಈಶ್ವರ. ಇನ್ನು ಕೆಲವರು ಕಾಳಿ ನಮ್ಮನೆ ದೇವಿ, ಶಕ್ತಿ ದೇವತೆ. ಇನ್ನು ಕೆಲವರು ಗಣಪತಿ, ಸೂರ್ಯ. ಇದು ಹೀಗೆ ಬದಲಾಗ್ತಾ ಆಗ್ತಾ 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 ಪರಧರ್ಮದವರು ಅವರವರಿಗೆ ಉಪಾಸನೆಗೆ ಯೋಗ್ಯವಾದದ್ದು ಅವರವರು ದೇವರುಗಳು ಅಂತ ಕರ್ಕೊಳ್ತಾ ಹೋಗ್ತಾರೆ. ಅಂತೂ ಕೂಡ ಯಾರನ್ನು ಬೇಕಾದ್ರೂ ದೇವರು ಅಂತ ಕರೆಯುವಂಥದ್ದು ಆಗೋಯ್ತು ಅಲ್ವಾ? ಈಗ ನಿನಗೆ ಯಾರು ಬೇಕೋ ನೀನು ಅವ್ರನ್ನ ದೇವರು ಅಂತ ಕರಿತೆ, ನನಗೆ ಯಾರು ಬೇಕೋ ನಾನು ಅವ್ರನ್ನ ದೇವರು ಅಂತ ಕರಿತೇನೆ, ಅವ್ರಿಗೆ ಯಾರು ಬೇಕೋ ಅವ್ರನ್ನ ದೇವರು ಅಂತ ಕರ್ಕೊಂಡ್ಬಿಟ್ಟೆ. ಹೀಗಾದರೆ ಅದು ಅಲ್ಲ. ದೇವರು ಅಂತ ದೇವ ಅಂತ ಯಾರು ಒಬ್ಬನೇ ಇರಬೇಕಪ್ಪ. ಅದಕ್ಕೇನು ಫಾರ್ಮುಲಾ? ಇಂಥವ್ರನ್ನೇ ದೇವರು ಅಂತ ಕರಿಬೇಕು. ದೇವರು ಅಂತ ಕರೆಸ್ಕೊಳ್ಳೋನಿಗೆ ಈ ಕ್ವಾಲಿಟಿ ಇರಬೇಕು, ಅವನಲ್ಲಿ ಈ ಗುಣ, ಇಷ್ಟು ಮಹತ್ವನಲ್ಲಿ ಇರಬೇಕಲ್ವ. ಅಂಥವ್ರನ್ನ ದೇವರು ಅಂತ ಕರಿಬೇಕು ಅಂತ ಅದನ್ನು ನಾವು ತಿಳ್ಕೊಳ್ಬೇಕು. ಯಾರು ಒಂದು ದೇವ್ರನ್ನ ಯಾರು ದೇವರು ಅಂದ್ರೆ ಯಾರು? ನಾವು ಯಾರು ಅವತಾರಗಳನ್ನು ಇನ್ಯಾರನ್ನು ಹೇಳ್ತಾ ಬರ್ತೀವಿ ಅಷ್ಟೇ. ನಾವು ನಮಗೆ ಇಷ್ಟಿಷ್ಟವಾದವ್ರನ್ನ ಹಾಗಲ್ಲ ಅಲ್ಲ. ದೇವರು ಅಂದರೆ ಯಾರು ಅಂತ ಕೇಳಿದ್ರೆ ಭಾಗವತ ಹೇಳುತ್ತೆ, ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚ ಅರ್ಥೇಶು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಈ ಶ್ಲೋಕದಲ್ಲಿ ಎಲ್ಲೂ ವಿಷ್ಣು ಅಂತನೂ ಬಂದಿಲ್ಲ, ಶಿವ ಅಂತನೂ ಬಂದಿಲ್ಲ, ಶಕ್ತಿ ಅಂತನೂ ಬಂದಿಲ್ಲ, ಸೂರ್ಯ ಗಣಪತಿ ಯಾವುದೂ ಬಂದಿಲ್ಲ. ದೇವರು ಅಂದರೆ ಯಾರು ಅಂತ ತಿಳಿಸಿಕೊಡುವ ಶ್ಲೋಕ, ಭಾಗವತದ ಮೊಟ್ಟ ಮೊದಲನೇ ಶ್ಲೋಕ. ಅಲ್ಲಿ ಹೇಳ್ತಾರೆ ದೇವರು ಅಂದರೆ ಯಾರು ಅಂತ ಕೇಳಿದ್ರೆ, ಜನ್ಮಾದ್ಯಸ್ಯ ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟಕಾರ್ಯಗಳು ಮಹಾಕಾರ್ಯಗಳು ಅಂತ ಕರೀತಾರೆ. ಇದನ್ನು ಯಾರು ಸ್ವತಂತ್ರವಾಗಿ ಮಾಡ್ತಾರೋ ಅವನು ದೇವರು. ಮುಗಿದು ಹೋಯ್ತು. ಯಾರು ನಮ್ಮನ್ನು ಕೇಳಿದ್ರು ಅಂತಂದರೆ ದೇವರು ಅಂದರೆ ಯಾರು ಅಂತ ನಮ್ಮನ್ನು ಯಾರಾದರೂ ಕೇಳಿದ್ರೆ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟಕಾರ್ಯವನ್ನು ಯಾರು ಸ್ವತಂತ್ರವಾಗಿ ಮಾಡ್ತಾರಲ್ಲ ಅವನೇ ದೇವರು. ಮುಗಿದು ಹೋಯ್ತು. ಭೂತಕೃತ್ ಸೃಷ್ಟಿ, ಜಗತ್ತನ್ನು ಸೃಷ್ಟಿ ಮಾಡುವವನು ದೇವರು.
ಅಂದರೆ ನೋಡ್ರಿ, ಸೃಷ್ಟಿ ಏನು ಹೇಗಂದರೆ, ಸೃಷ್ಟಿ ಅಂದರೆ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಅಂದರೆ ಪಾಲನೆ ಮಾಡುವಂತಹದ್ದು, ಸೃಷ್ಟಿ ಸ್ಥಿತಿ ಲಯ ಸಂಹಾರ ಮಾಡುವಂಥದ್ದು, ನಿಯಮನ ಎಲ್ಲರ ಒಳಗಿದ್ದು ಪ್ರೇರಣೆ ಮಾಡುವವನು. ನನ್ನೊಳಗೂ ನಿಮ್ಮೊಳಗೂ ಸಕಲ ಚರಾಚರ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಜೀವರಾಶಿಗಳೊಳಗೂ ಕುತ್ಕೊಂಡು ಪ್ರೇರಣೆ ಮಾಡಬೇಕು ಅವನು. ಅಲ್ಲಿರಬೇಕು ಅವನು, ಅಷ್ಟು ಕಡೆ ಇರಬೇಕು. ವಿಷ್ಣು ಸರ್ವತ್ರ ವ್ಯಾಪ್ತ ಇರಬೇಕು ಅವನು, ಅಷ್ಟು ಕಡೆ ನಿಯಮನ. ಎಲ್ಲರಿಗೂ ಸರಿಯಾದ ಕಾಲಕ್ಕೆ ಅವರವರಿಗೆ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನ ಕೊಡಬೇಕು. ಜ್ಞಾನ ಕೊಡೋದು ಬಹಳ ಮುಖ್ಯ. ಅಜ್ಞಾನ ಅದೂ ಕೊಡಬೇಕು. ಜ್ಞಾನ ಒಂದೇ ಮುಖ್ಯ ಅಲ್ಲ, ಕೆಲವು ಸತಿ ಅಜ್ಞಾನವೂ ಮುಖ್ಯ ಆಗತ್ತೆ ನಮಗೆ. ಅಷ್ಟೇ ಅಲ್ಲ, ತಮಸ್ಸಿಗೆ ಹೋಗುವಂಥ ದೈತ್ಯರಿಗೆ ಅಜ್ಞಾನ ಕೊಡಬೇಕು. ಸಜ್ಜೀವರಿಗೆ ವಿಚಾರ ಬಿಟ್ಬಿಡ್ರಿ, ದುರ್ಜೀವರಿಗಳಿಗೆ ಅಜ್ಞಾನ ಕೊಡಬೇಕಾಗತ್ತೆ. ಹೌದು ತಾನೆ? ಅಜ್ಞಾನವನ್ನು ಸ್ವತಂತ್ರವಾಗಿ ಕೊಡಬೇಕು. ಜರಾಸಂಧ ಅವನ ಹತ್ರ ರುದ್ರದೇವರು ಕೊಟ್ಟ ಒಂದು ಆಯುಧ ಇತ್ತು, ಗದೆ ಇತ್ತು. ಅದನ್ನು ಕೃಷ್ಣನ ಮೇಲೆ ಹಾಕಬೇಕು ಅಂತ ಅಂದ್ಕೊಂಡ. ಅವನಿದ್ದ ಜಾಗದಿಂದ ಕೃಷ್ಣ ಕೂತಿರುವ ಜಾಗಕ್ಕೆ 100 ಯೋಜನ ದೂರದಲ್ಲಿದ್ದ ಅವನು. 100 ಯೋಜನ ದೂರದಲ್ಲಿದ್ದ. ಇನ್ನೇನು ಅದನ್ನು ತಿರುಗಿಸ್ತಾ ಇದ್ದ, ಹಾಕಿಬಿಡಬೇಕು ಅಂತ. ಅಷ್ಟೊತ್ತಿಗೆ ನಾರದರು ಬರ್ತಾರೆ. ಜರಾಸಂಧನ ಕೇಳ್ತಾರೆ, ಏನಪ್ಪ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಮ್ಮ ಅಳಿಯನ ಕೊಂದು ಹಾಕಿದ್ದಾನೆ ಕಂಸನನ್ನು, ಹಾಗಾಗಿ ಅಂಥ ಕೃಷ್ಣನ ಬಿಡೋದೆಲ್ಲ, ಕೃಷ್ಣನ ಕೊಂದು ಹಾಕ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಎಲ್ಲಿ ಕೂತಿದ್ದಾನೆ, ಹೇಗೆ ಹಾಕ್ತೀಯ, ಎಷ್ಟು ಸುಮ್ಮನೆ ಹಿಂಗೆ ಬಿಸಾಕ್ಬಿಟ್ರೆ ಇಲ್ಲೆಲ್ಲಾರು ಬಿದ್ದೋದ್ರೆ ಏನು ಮಾಡ್ತೀಯಾ? ಅಯ್ಯೋ ಹೌದಲ್ಲ ಸ್ವಾಮಿ, ನೀವು ಎಂಥ ಸಮಯಕ್ಕೆ ಬಂದುಬಿಟ್ರಿ, ಹಾಗಾಗಿ ಭಾರಿ ಒಳ್ಳೆ ಕೆಲಸ ಮಾಡಿದ್ರಿ. ಕೃಷ್ಣ ಎಷ್ಟು ದೂರದಲ್ಲಿದ್ದಾನೆ, ಯಾವ ನಗರದಲ್ಲಿ ಪಟ್ಟಣದಲ್ಲಿ ಕೂತ್ಕೊಂಡಿದ್ದಾನೆ ಹೇಳ್ರಿ ಅಂತ. ನೀನಿರುವ ಜಾಗದಿಂದ ಕೃಷ್ಣ 100 ಯೋಜನದಲ್ಲಿದ್ದಾನೆ. 100 ಯೋಜನದಲ್ಲಿದ್ದಾನೆ ನೋಡ್ರಿ. ಅದು 100 ಯೋಜನ, 100 ಯೋಜನ ಅಂತಲೂ ಓದ್ಬೋದು, 100 ಯೋಜನ ಅಂತಲೂ ಓದಬಹುದು ಅಲ್ವಾ? ಯಾರೋ ಒಬ್ರು ಬೋರ್ಡ್ ಮೇಲೆ ಬರೆದಾಗ 400 ರೂಪಾಯಿ ಕೊಡಬೇಕು ಅಂತ ಬರೆದ್ರು. 400 ರೂಪಾಯಿ ಕೊಡಬೇಕು ಅನ್ನೋದನ್ನು 2 ಥರ ಓದ್ಬೋದು. 400 ರೂಪಾಯಿ ಕೊಡಬೇಕು, 100 ರೂಪಾಯಿ ಕೊಡಬೇಕು. ವೇದಕ್ಕೆ ಇದೇ ಪ್ರಾಬ್ಲಮ್ ಆಗಿದೆ. ವೇದಕ್ಕೆ ಪ್ರಾಬ್ಲಮ್ ಅಲ್ಲ, ವೇದಕ್ಕೆ ಅರ್ಥ ಮಾಡಬೇಕಾದ್ರೆ ನಿನಗನ್ನಿಸ್ದಂಗೆ ನೀನು ಅರ್ಥ ಮಾಡಿ ಓದಿದೆ, ನನಗನ್ನಿಸ್ದಂಗೆ ನಾನು ಅರ್ಥ ಮಾಡಿದೆ, ಅದರ ಭಗವಂತನ ಇಚ್ಛಾ ಅಂತ ಇಟ್ಕೊಳ್ಳ್ರಿ. ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಅಜ್ಞಾನ. ನಾರದರು ಬಂದರು, ಸರಿಯಾದ ಅಜ್ಞಾನ ಕೊಟ್ಟರು, ಆ ಸಮಯಕ್ಕೆ ಕನ್ಫ್ಯೂಸ್ ಮಾಡಿಟ್ರು, ತಿರುಗಿಸ್ದ. ಅದೇನು ಹರಿ ಇಚ್ಛೆ ಸತ್ಯ ಅನ್ನೋದಕ್ಕೆ ಏನಾಯ್ತು ಗೊತ್ತಾ? ಅದು 1 ಯೋಜನ ವ್ಯತ್ಯಾಸವಾಗಿ ಬಿದ್ದು ಅವ್ರ ಅಮ್ಮನ ಮೇಲೆ ಬಿದ್ದು ಅವ್ರ ಅಮ್ಮ ಸತ್ತು ಹೋಗ್ತಾಳೆ. ಅವಳು ರಾಕ್ಷಸಿ ಇದ್ಲು, ಬಿಟ್ಟುಕೊಡ್ರಿ, ಇರಲಿ, ಅದು ಬೇರೆ ವಿಷಯ. ಅಜ್ಞಾನ, ಸರಿಯಾದ ಕಾಲಕ್ಕೆ ಜ್ಞಾನ, ಅಜ್ಞಾನ. ನೆನಪು ಅಷ್ಟೇ, ಮರವೂ ಅಷ್ಟೇ. ದೇವರು ಸರಿಯಾದ ಕಾಲಕ್ಕೆ ಕೊಡಬೇಕು ನಮಗೆ. ಮತ್ತ ಸ್ಮೃತಿಜ್ಞಾನ ಮಪೋಹನಂಚ ಗೀತೆ ಹೇಳುತ್ತೆ. ಅದನ್ನು ಕೃಷ್ಣ ನಾನೇ ಕೊಡೋದು ಅಂತ ಹೇಳ್ತಾನೆ ಅರ್ಜುನನಿಗೆ. ಸರಿಯಾದ ಕಾಲಕ್ಕೆ ನೆನಪು ಕೊಡೋನು ನಾನೇ, ಮರವು ಕೊಡೋನು ನಾನೇ ಅಂತ. ಮರವು ಅದು ದೋಷ, ಕೆಲವು ಕಡೆ ದೋಷ. ಜಾಣ್ ಮರವು ಇರಬಾರ್ದು, ಮತ್ತೆ ಬೇಕಾದ ಮಾತ್ರ ನೆನಪಿಟ್ಕೊಂಡು ಬೇಡದಿರೋದು ಹಂಗೆಲ್ಲ ಇರಬಾರ್ದು. ಕೆಲವು ಮರವು ಇರುತ್ತಲ್ಲ, ಮರವು ಮನುಷ್ಯನ ಬದುಕನ್ನು ಜೀವನ ಮುಂದ್ಗೊಳಿಸುತ್ತೆ. ಯಾರೋ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಅವಘಡ ನಡೆದೋಗಿರುತ್ತೆ, ಅಪಘಾತ ನಡೆದೋಗಿರುತ್ತೆ, ಮನೇಲಿ ಯಾರನ್ನೋ ಕಳ್ಕೊಂಡಿರ್ತೀವಿ, ಅದನ್ನೇ ಇಟ್ಕೊಂಡು ನಾವು ಜೀವನ ಮಾಡ್ತೀವಿ. ಹಾಗಲ್ಲ, ಆ ಮರವು ಬರಲೇಬೇಕಲ್ಲ. ಕಳ್ಕೊಂಡಿರ್ತೀವಿ ಎಲ್ಲರೂ ನಮ್ಮವ್ರನ್ನ, ಆದರೂ ಮರೆತು ಜೀವನ ಮಾಡ್ತಿರ್ತೀವಲ್ಲ. ಕ್ಷಣಕ್ಕೂ ಅದನ್ನು ನೆನೆಸ್ಕೊಂಡು ಕೂತಿರ್ತೀವ ನಾವು. ದೇವರ ಮರವು ಕೊಟ್ಬಿಡ್ತಾನೆ. ಹಾಗೆ ನೆನಪಾಗಲಿ, ಮರವಾಗಲಿ, ಪ್ರತಿಯೊಂದೂ ಆಗಲಿ, ಜ್ಞಾನ ಆಗಲಿ ಅಜ್ಞಾನವಾಗಲಿ, ಪ್ರತಿಯೊಬ್ಬರನ್ನು ಬಂಧನದಲ್ಲಿ ಇಡಬೇಕು, ಮೋಕ್ಷವನ್ನು ಕೊಡಬೇಕು. ಇದು ಯಾರು ಮಾಡ್ತಾರೋ ಅವನನ್ನು ದೇವರು ಅಂತ ಕರೆಯಿರಿ. ಈ ಎಲ್ಲ ಲಕ್ಷಣಗಳು ಸ್ವಾಮಿಯಲ್ಲಿರುತ್ತೆ, ವಿಷ್ಣುವಿನಲ್ಲಿದೆ. ಸ್ವತಂತ್ರವಾಗಿ ಮಾಡಬೇಕು. ನಾವು ಈ ಎಲ್ಲ ಕಾರಣ ನಾವು ಮಾಡ್ತೀವಿ. ಸೃಷ್ಟಿ, ಭಗವಂತ ಅನುಗ್ರಹದಿಂದ ಮದುವೆ ಆದಮೇಲೆ ಮಕ್ಕಳನ್ನು ಪಡೀತಾರೆ ದಂಪತಿಗಳು. ಸೃಷ್ಟಿ ಆಯ್ತಲ್ಲ, ಮಕ್ಕಳನ್ನು ಯಥಾಮತಿಯಾಗಿ ಸಾಕ್ತಾರೆ, ಸ್ಥಿತಿ ಆಯಿತು. ಯಾರನ್ನೋ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರನ್ನೋ ಗುದ್ದುಬಿಟ್ಟಿರ್ತೀವಿ, ಯಾರೋ ಸತ್ಯ ಹೋಗಿರ್ತಾರೆ, ಪಾಪ ಲಯ ಆಯ್ತಲ್ಲಿ ಅಲ್ವಾ? ಹಿಂಗೆ ಕೆಲಸ ಮಾಡೋ, ಅದನ್ನಲ್ಲಿಡೋ, ಬಾಟ್ಲಿ ಕಡೆ ಇಡೋ, ನೇಮನ ಮಾಡಿದ್ವಿ. ನಾನು ಹೇಳ್ದಂಗೆ ಕೇಳಿಸ್ಕೊಂಡ್ವಿ, ಹೌದು ತಾನೆ? ಯಾರಿಗೋ 4 ಅಕ್ಷರ ಹೇಳ್ಕೊಟ್ವಿ ಜ್ಞಾನ, ತಪ್ಪು ಹೇಳ್ಕೊಟ್ವಿ ಅಜ್ಞಾನ. ಯಾರನ್ನೋ ಕಟ್ಟು ಹಾಕಿದ್ವಿ ಬಂಧ, ಯಾರನ್ನೋ ಬಿಡಿಸಿದ್ವಿ ಮೋಕ್ಷ, ಮುಗಿದೋಯ್ತು. ನೀನು ಸ್ವತಂತ್ರವಾಗಿ ಮಾಡಿದೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಹೇಳಿದ್ದು ಸ್ವತಂತ್ರವಾಗಿ ಮಾಡುವವನು. ಇಷ್ಟೆಲ್ಲ ನಿಂಗೆ ಶಕ್ತಿ ಇದೆಯಲ್ಲಪ್ಪ, ಹೌದು ತಾನೆ? ಮಾಡ್ಕೊಂಡು ಹೋಗೋಣ. ಇದರಲ್ಲಿ ಒಂದನ್ನು ಮಾಡಲಿಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಾನು ಮಾಡ್ತೀನಿ ಅಂತ ನಾವು ನಿಂತ್ಕೊಂಡ್ವಿ ಅಂತಂದರೆ ನಮ್ಮನ್ನು ನಾವು ನೇಮನ ಮಾಡ್ಕೊಳ್ಳಿಕ್ಕೆ ಸಾಧನೆ. ಬೇರೆ ಎಲ್ಲ ಬಿಟ್ಬಿಡೋಣ. ಬೇರೊಬ್ಬರನ್ನ ನೇಮನ ಪ್ರೇರಣೆ ಮಾಡಿ ನಡೆಸ್ತೀನಿ. ನಾನು ಇಲ್ಲಿದ್ದವನ್ನ, ನಾನು ಮೆಟ್ಲತ್ಕೊಂಡು ಬರ್ತಿರೋನ್ನ ಮತ್ತೆ ನಾನು ವಾಪಸ್ ಹಿಂದೆ ಕಡೆ ನಾನು ಕಳಿಸ್ತೀನಿ, ನಾನು ನೇಮನ ಮಾಡ್ರಿ ನೋಡೋಣ. ಬೇರೆಯವರೆಲ್ಲ ನಮ್ಮ ಮಾತು ನಾವೇ ಕೇಳಲ್ಲ. ಕೆಲವು ಸತಿ ಹಿಂಗೆ ಕೂತಿರ್ಬೇಕು ಅಂತ ಅಂದ್ಕೊಂಡಿರ್ತೀವಿ, ಎಷ್ಟೊತ್ತು ಕೂತ್ಕೊತೀವಿ, ಹೌದು ತಾನೆ? ಹಿಂಗೆ ಬೇಡ ಅಂತ ಅಂದ್ಕೊಂಡ್ರು ಕಾಲ ಹಂಗೆ ಹೋಗಿರುತ್ತೆ.
ನಾಳೆ ಸಣ್ಣ ಸಣ್ಣದು ಇಂಥ ಸಣ್ಣ ಪುಟ್ಟದ್ದನ್ನು ನೇಮನ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ ಅಂತಂದ ಮೇಲೆ ಹೇಗೆ ನಾವು ದೇವರಾಗ್ಲಿಕ್ಕೆ ಸಾಧ್ಯ? ಅದಕ್ಕೆ ಎಲ್ಲ ಲಕ್ಷಣಗಳು, ಅದರ ಮೊದಲನೇ ಲಕ್ಷಣ ಸೃಷ್ಟಿ. ಜನ್ಮಾದ್ಯಸ್ಯ ಭೂತಕೃತ್, ಪಂಚಭೂತಗಳನ್ನು ಒಳಗೊಂಡಂಥ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವನು ಭಗವಂತ ಸ್ವತಂತ್ರವಾಗಿ. ಅದಕ್ಕೆ ಅವರನ್ನು ಭೂತಕೃತ್ ಅಂತ ಕರೆ. ಭೂತಭೃತ್, ಭೂತಕೃತ್, ಭೂತವೃದ್ಭಾವೋ. ಭೂತಭೃತ್ ಏನಾಗಂದರೆ ಅದೇ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಭಾರವನ್ನು ಹೊತ್ತಿದ್ದಾನೆ, ಭೃತ ಧಾರಣೆ ಮಾಡಿದ್ದಾನೆ ಭಗವಂತ. ಇಡೀ ಬ್ರಹ್ಮಾಂಡವನ್ನು ಒಂದು ಸಾಸಿವೆ ಕಾಳಷ್ಟು ಧಾರಣೆ ಮಾಡಿ ಇಟ್ಕೊಂಡಿದ್ದಾರಂತೆ ಶೇಷದೇವರು. 1000 ಹೆಡೆ ಅವರಿಗೆ. ಮೂಲ ಶೇಷದೇವರ ರೂಪಕ್ಕೆ 1000 ಹೆಡೆಗಳು. 1000 ಹೆಡೆ ಉಳ್ಳಂತಹ ಶೇಷದೇವರು ಇಡೀ ಬ್ರಹ್ಮಾಂಡ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಲ ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಸಪ್ತಸಾಗಗಳು ಸಪ್ತಖಂಡಗಳು ನವಖಂಡಗಳು ಅಂತ ಏನೇನಿದೆಯೋ ಒಟ್ಟಾರೆ ಇಡೀ ಬ್ರಹ್ಮಾಂಡ, ಇಷ್ಟು ಬ್ರಹ್ಮಾಂಡ ಶೇಷದೇವರ 1000 ಹೆಡೆಯ ಮಧ್ಯದ ಹೆಡೆಯ ಒಂದೇ ಒಂದು ಸಾಸಿವೆ ಕಾಳಿನಷ್ಟು ಕೂತ್ಕೊಂಡಿದೆ ಅಂತ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ನೋಡೋಣ. ಆ ಸಾಸಿವೆ ಕಾಳಿನಷ್ಟು ಎಲ್ಲ ಸೇರ್ಕೊಂಡು ಬಿಟ್ಟಿದೆ. ಇಂಥ 1000 ಹೆಡೆಯುಳ್ಳಂತಹ ಶೇಷದೇವರನ್ನು ಹೊತ್ತ ಮಹಾನುಭಾವರು ಯಾರು ಗೊತ್ತಾ? ಮುಖ್ಯ ಪ್ರಾಣದೇವರು. ಯಾವ ರೂಪದಿಂದ? ಕೂರ್ಮ ರೂಪದಿಂದ ಹೊತ್ತಿದ್ದಾರೆ. ನಾವು ಶ್ರೀಹರಿಯ ಕೂರ್ಮ ರೂಪ ಕೇಳಿದ್ದೀವಿ, ವಾಯುದೇವರದು ಒಂದು ಕೂರ್ಮ ರೂಪ ಇದೆ. ಇಡೀ ಶೇಷದೇವರನ್ನ ಹೊತ್ತವರು ಕೂರ್ಮ ರೂಪದಿಂದ, ಅವರ ಕೆಳಗಡೆ ಮುಖ್ಯ ಪ್ರಾಣದೇವರು ವಾಯುಕೂರ್ಮ ಅಂತ ಕರಿತೀವಿ ಅದನ್ನು. ಅಂಥ ಇಡೀ ಬ್ರಹ್ಮಾಂಡವನ್ನು ಹೊತ್ತ ಶೇಷದೇವರ ಸಮೇತವಾಗಿ ಹೊತ್ತವರು ವಾಯುದೇವರು. ಅಂದರೆ ವಾಯುದೇವರ ಸಾಮರ್ಥ್ಯ ಎಷ್ಟಿರಬೇಕು ಯೋಚನೆ ಮಾಡ್ರಿ ಹಾಗಾದರೆ ನೀವು. ಅಂಥ ವಾಯುದೇವರನ್ನೂ ಕೂಡ ಅತ್ಯಂತ 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 ಅನಾಯಾಸವಾಗಿ ಹೊತ್ತವನು ಮಹಾಕೂರ್ಮನಾದ ವಿಷ್ಣು. ವಿಷ್ಣೋರಾಸನ ಭೂತಾಯ ದಿವ್ಯರತ್ನಮಯಾಯ ಚ ಪ್ರಧಾನ ಪುರುಷೇಶಾಯ ಮಹಾಪೀಠಾಯ ತೇ ನಮಃ. ಭಗವಂತನಿಗೆ ಒಂದು ಪೀಠ ಕೊಡ್ತೀವಿ, ಏನು ನಾವು ಕೊಡೋದು ಪೀಠ? ಮಹಾಪೀಠ ಅವನೇ ಭಗವಂತ. ಇಡೀ ಬ್ರಹ್ಮಾಂಡವೇ ಪೀಠವಾಗಿ ಉಳ್ಳ ಶೇಷದೇವರನ್ನು ಹೊತ್ತಂಥ ವಾಯುದೇವರನ್ನೇ ಪೀಠವಾಗಿ ಉಳ್ಳ ಮಹಾಭಗವಂತನಿಗೆ ಏನೋ ಒಂದು ಮಂತ್ರಾಕ್ಷತೆ ಹಾಕ್ಬಿಟ್ಟು ಕೃಷ್ಣಾರ್ಪಣ ಅನ್ಸೋದಷ್ಟೇ ನಮಗೆ ಗೊತ್ತು. ನಾವೆಲ್ಲ ದೇವ್ರ ಪೂಜೆ ಮುಗಿಸೋರು, ದೇವ್ರ ಪೂಜೆ ಮಾಡೋರಲ್ಲ. ಅಷ್ಟೇ ಎದುರುಗಡೆ ಕೂಡಿಸ್ಬಿಟ್ಟು ಎಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಗಂಜಿ ಹಾಕ್ಬಿಟ್ಟು ಇದನ್ನೇ ಹೋಳಿಗೆ ಅಂದ್ಕೊಳ್ರಿ, ಇದನ್ನೇ ಕಡಬು ಅಂದ್ಕೊಳ್ರಿ, ಇದನ್ನೇ ಆಂಬೋಡೆ ಅಂದ್ಕೊಳ್ರಿ, ಇದನ್ನೇ ಏನೇನು ಬೇಕೋ ನಿಮ್ಗೆ ಏನೇನು ಬೇಕೋ ಎಲ್ಲ ಅಂದ್ಕೊಳ್ರಿ ಅಂದರೆ ಕಪಾಳ ಹೊಡಿತಾರೆ ಎದುರಿಗೆ ಕೂತವ್ರು. ಹೌದು ತಾನೆ? ಆದರೆ ದೇವರಿಗೆ ನಾವು ಛತ್ರಂ ಸಮರ್ಪಯಾಮಿ, ಚಾವರಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ, ವಾದ್ಯಂ ಸಮರ್ಪಯಾಮಿ, ಏನು ಬೇಕು ನಿಮಗೆ, ಅರ್ಧ kg ಅಕ್ಕಿ ಮಂತ್ರಾಕ್ಷತೆ ಇದ್ಬಿಟ್ರೆ ಎಲ್ಲ ಪೂಜೆ ಮುಗಿದೋಯ್ತು. ಇದರಲ್ಲಿ ಒಂದಾದರೂ ನಾವು ಸರಿಯಾಗಿ ಕೊಡ್ತೀವ? ನಾವು 16 ಪೂಜೆಗಳಲ್ಲಿ ಯಾವುದೂ ಕೊಡಲ್ಲ ನಾವು. ಎಲ್ಲ ಅದರೊಳಗೆ ಎಲ್ಲ ಮುಗಿಸಿ ಕೃಷ್ಣಾರ್ಪಣ ಅನ್ಸ್ಬಿಡೋದು. ಅದಕ್ಕೆ ದೇವ್ರ ಪೂಜೆ ಮುಗಿಸೋದು ಬೇರೆ, ದೇವ್ರ ಪೂಜೆ ಮಾಡೋದು ಬೇರೆ. ಮನೇಲಿ ಹೆಣ್ಮಕ್ಳು ಏನ್ರೇ ಪೂಜೆ ಆಯ್ತಾ ಆಯ್ತಾ ಅಂತಲೇ ಕೇಳ್ತಾರೆ ಹೊರತು ಬಾಯಿ ಮಾತಿಗೂ ಪೂಜೆ ಮಾಡ್ತಿದ್ದೀರಾ ಅಂತ ಕೇಳೋದೇ ಇಲ್ಲ. ಅದ್ರಲ್ಲೂ ಗಂಡಸರು ಹಂಗೆ ಮಾಡ್ತಾರೆ. ಪೂಜೆ ಅಂತ ತಕ್ಷಣ ಮನೇಲಿ ಸಿಡಿ ಶುರುವಾಗೋದು. ಮಡಿ ಸ್ನಾನ ಬಿತ್ತು ಅಂದರೆ ಅದನ್ನು ತೆಗಿ ಇದನ್ನು ತೆಗಿ, ಹಂಗೆ ನೀವು ಬೇಡ, ನೀನು ಪೂಜೆ ಮಾಡೋದೇ ಬೇಡ ಅನ್ಕೊಂಡ್ಬಿಡ್ಬೇಕು ಮನೇಲಿ. ಯಾರು ಹಿಂಗೆ ಮಾಡಿ ಇಟ್ಬಿಡ್ತೀವಿ. ಇದು ಭಗವಂತ. ಅಂದರೆ ಯಾಕೆ ಹೇಳಕ್ಕೆ ಬಂದೆ ಅಂದರೆ ಪೀಠ, ಇಡೀ ಜಗತ್ತನ್ನು ಹೊತ್ತವನು ಮಹಾಪೀಠ ಅವನು. ಏನು ತಾನೇ ಕೊಡಲಿಕ್ಕೆ ಆದರೆ ಅದೇ ನಮ್ಮನ್ನೆಲ್ಲ ಹೊತ್ತವನು ಭಗವಂತ ಅನ್ನೋ ಚಿಂತನೆ ನಮ್ಮಲ್ಲಿರಬೇಕು. ನಾವೇ ಎಲ್ಲ ಸಂಸಾರದ ಭಾರ ಹೊತ್ತುಬಿಟ್ಟಿದ್ದೀವಿ ಅಂತ ಅನ್ಕೊಳ್ತಿರ್ತೀವಿ ಕೆಲವು ಸತಿ. ನೀನಿಲ್ಲ ಅಂದರೂ ನಿಮ್ಮ ಮನೆ ಇತ್ತು, ನೀನಿದ್ದಾಲೂ ಇದೆ, ನೀನು ಮುಂದೆ ಹೋದರೂ ಮನೆ ನಡೆಯುತ್ತೆ. ಯಾರ ಅವಶ್ಯಕತೆ ಯಾರಿಗೂ ಭಗವಂತ ಇಟ್ಟಿಲ್ಲ. ಎಲ್ಲರಿಗೂ ಸಂರಕ್ಷಕನಾದವನು ಭಗವಂತನೊಬ್ಬನೇ. ಯಾರನ್ನ ಕಾಯ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನ ಕಾಯುವ ಅವನೆಯೊಳಗೆ ದೇವದೇವೇಶ ಶ್ರೀಹರಿಯಲ್ಲದೆ ಅಲ್ವಾ? ಆವ ತಂದೆಯು ಕಾಯ್ದನು ಪ್ರಹ್ಲಾದನ. ಯಾರು? ಅಪ್ಪ ಅಪ್ಪಂದ್ರೆ ಕಾಯ್ತಾರೆ ಅಂದ್ಕೊಳ್ತೀವ? ಹಾಗಾದರೆ ಪ್ರಹ್ಲಾದನ ಕಾಪಾಡಿದ ಅಪ್ಪ ಯಾರು? ತಿಮ್ಮಪ್ಪ ಕಾಪಾಡಿದ್ದು ಅಲ್ವಾ? ಆವ ತಾಯಿ ಕಾಯ್ದಳು ಧ್ರುವರಾಯನ. ಯಾರು ಕಾಯ್ದ್ರು ಹಾಗಾದರೆ ಧ್ರುವರಾಯನ? ಆ ಸಣ್ಣ ಕೂಸು 5 ವರ್ಷದ ಬಾಲಕ ಕಾಡಲ್ಲಿ ಕ್ರೂರ ಮೃಗಗಳಿರಬೇಕಾದಂಥ ಜಾಗದಲ್ಲಿ 5 ವರ್ಷದ ಮಗುವನ್ನು ಕಾಪಾಡಿದ್ಯಾರು ಹಾಗಾದರೆ? ಆವ ತಾಯಿ ಕಾಯ್ದಳು ಧ್ರುವರಾಯನ, ಆವ ಸೋದರ ಸಲುಹಿದ ಆ ವಿಭೀಷಣನ. ಅಮ್ಮಂದ್ರೆ ಕಾಪಾಡ್ತಾರೆ, ನಮ್ಮ ಎದುರಿಗೆ ಬಿದ್ದೋಗ್ತಿರ್ತಾರೆ, ಕಾಪಾಡಲಿಕ್ಕಾಗಲ್ಲ ನಮಗೆ. ಅಣ್ಣ ತಮ್ಮಂದ್ರೆ ಕಾಪಾಡ್ತಾರ? ಅಣ್ಣ ತಮ್ಮಂದ್ರನ್ನು ಕಾಪಾಡ್ತಾರೆ. ರಾವಣನಿಂದ ಪಟ್ಟ ಸುಖ ಏನು ವಿಭೀಷಣ ಅಲ್ವಾ? ದುರ್ಯೋಧನಾದಿಗಳಿಂದ ಪಟ್ಟ ಸುಖ ಏನು ಪಾಂಡವರು ಅಣ್ಣ ತಮ್ಮಂದರು? ಯಾರು ಕಾಪಾಡೋದು? ಆವ ಬಾಂಧವರು ಸಲುಹಿದರು ಗಜರಾಜನ. ರಿಲೇಟಿವ್ಸ್ ಬಂಧು ಬಾಂಧವರೆಲ್ಲ ಕಾಪಾಡ್ತಾರ? ಎಲ್ಲರ ಹಿಂದೆ ಸರ್ಕೊಂಡ್ರಲ್ಲ.
ಕಡೆಗೆ ಭಗವಂತನೇ ಬಂದು ಕಾಪಾಡಬೇಕಾಯ್ತಲ್ಲ. ಆವ ಪತಿ ಕಾಯ್ದು ದ್ರೌಪದಿಯ ಮಾನ. ಒಬ್ಬರಲ್ಲ 5 ಜನ ಗಂಡಂದರು ಕೂತಿದ್ದಾರೆ, ತುಂಬಿದ ಸಭೆ, ಭೀಷ್ಮಾಚಾರ್ಯರು, ಏನು ಒಬ್ಬೊಬ್ಬರು ಲಕ್ಷ ಜನನ ಹೊಡೆದು ಬಿಸಾಕುವಂಥ ಸಾಮರ್ಥ್ಯವುಳ್ಳವರು. ಎಲ್ಲರೂ ಮೂಕ ವಿಸ್ಮಿತರಾಗಿ ಕೂತ್ಕೊಂಡಿದ್ದಾರೆ. ತೇನ ವಿನ ತೃಣಮಪಿ ನಚಲತಿ ಅಂತ ಹೇಳದಂಗೆ ಒಂದಿಷ್ಟು ಕೂಡ ಯಾರು ವ್ಯತ್ಯಾಸವಾಗಿ ಮಾತು ಕೂಡ ಆಡಲಿಲ್ವಲ್ಲ ಯಾರು ಕಾಪಾಡಬೇಕು ಅನ್ನುವಂಥ ದ್ರೌಪದಿ ದೇವಿನ. ಅಕ್ಷಯ ವಸನವಿಟ್ಟು ಭಗವಂತ ಕಾಪಾಡಿದ್ದಲ್ಲ, ಹೌದು ತಾನೆ. ಆವ ಪತಿ ಕಾದ ದ್ರೌಪದಿಯ ಮಾನ, ಆವ ಸೋದರ ಸಲುಹಿದ ಆ ವಿಭೀಷಣನ. ಇಡೀ ಲಂಕಾಪಟ್ಟಣದಲ್ಲಿ ಒಬ್ಬನು ಒಳ್ಳೆಯ ವ್ಯಕ್ತಿ ಅಂತಂದರೆ ಯಾರು ಗೊತ್ತಾ? ವಿಭೀಷಣ. ಆದರೂ ಧೈರ್ಯವಾಗಿದ್ದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ. ಕಡೆಯಲ್ಲಿ ಉಳ್ಕೊಂಡಿದ್ದು ಅವನೊಬ್ಬನೇ ಯೋಚನೆ ಮಾಡಿ. ಧರ್ಮ ನಮ್ಮನ್ನು ಕಾಪಾಡತ್ತೆ ಅನ್ನೋದಕ್ಕೆ ಯಾರಲ್ಲ, ಭಗವಂತ ನಮ್ಮನ್ನು ಕಾಪಾಡುತ್ತೆ. ಭಗವಂತ ನಮ್ಮನ್ನು ಕಾಪಾಡುತ್ತೆ. ಭೂತಭೃತ ನಮ್ಮನ್ನು ಹೊತ್ತವನು ಭಗವಂತ. ನಮ್ಮ ಜವಾಬ್ದಾರಿ ಭಗವಂತ ಅನ್ನೋದು ಅವನು ನೋಡ್ಕೊಳ್ತಾನೆ. ನಾವು ಹೇಳಬೇಕಷ್ಟೇ ಭಗವಂತನಿಗೆ, ಸ್ವಾಮಿ ನಿಂದೇ ಇದೆಲ್ಲವೋ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ. ಭಗವಂತನಿಗೆ ನಾವು ಹೇಳಬೇಕದು. ಆವನಾಧಾರ ಅಡವಿಯೊಳಗಿಪ್ಪ ಮೃಗಗಳಿಗೆ. ಅಲ್ಲಿರೋ ಮೃಗಗಳಿಗೆಲ್ಲ ನಾವೇನು ಕಾಪಾಡ್ತೀವ? ಒಂದು ಪ್ರಾಣಿನ ಸಾಕ್ಬೋದು ಅಷ್ಟೇ ನಾವು, ಒಬ್ಬೊಬ್ಬ ಅಂದರೆ. ಇಡೀ ಲಕ್ಷಾಂತರ ಪ್ರಪಂಚದಲ್ಲಿ ಬೇಕಾದಷ್ಟು ಕೋಟ್ಯಾಂತರ ಜೀವರಾಶಿಗಳೆಲ್ಲ ಇದೆಯಲ್ಲ, ಎಲ್ಲ ಜೀವರಾಶಿಗಳನ್ನು ಕಾಪಾಡ್ತಿರೋರೆ, ಅದಕ್ಕೆ ಊಟದ ವ್ಯವಸ್ಥೆ ಮಾಡಿರೋರೆ. ಹಾಗಾದರೆ ಹೌದಾ? ನಮ್ಮನ್ನು ನೋಡ್ತಾ ಇದ್ದೆ, ಭೂಮಿ ಮೇಲೆ ಎಷ್ಟು ಜೀವರಾಶಿಗಳು ಬದುಕಿದೆಯೋ ಅದಕ್ಕೆ 10 ಪಟ್ಟು 100 ಪಟ್ಟು ಜಾಸ್ತಿ ಸಮುದ್ರದಲ್ಲಿ ವಾಸ ಮಾಡ್ಕೊಂಡಿದೆ ಜೀವರಾಶಿಗಳು. ಆ ಎಲ್ಲ ಸಮುದ್ರ ಜೀವರಾಶಿಗಳಿಗೆ ಮೇಲ್ನೋಟಕ್ಕೆ ಉಪ್ಪು ನೀರು ನಮಗೆ, ಆದರೆ ಅದಕ್ಕೆ ಆಹಾರದ ವ್ಯವಸ್ಥೆ ಅಲ್ಲಲ್ಲಲ್ಲಲ್ಲೇ ಭಗವಂತ ಮಾಡಿಟ್ಟಿದ್ದಾನೆ ಅಂತಂದರೆ ಎಂಥ ಸೃಷ್ಟಿ ಭಗವಂತನ. ಭೂತಕೃತ್ ಭೂತಭೃತ್, ಸಾಕು ಇವೆರಡು ನಾಮಗಳು ನಮಗೆ. ಎಂಥ ಸೃಷ್ಟಿಯನ್ನು ಮಾಡಿದ್ದಾನೆ, ಅಷ್ಟು ಚೆನ್ನಾಗಿ ಸ್ಥಿತಿಕರ್ತನಾಗಿದ್ದಾನಲ್ಲ. ಯಾವುದೋ ಒಂದು ಪ್ರಾಜೆಕ್ಟ್ನ ನಾವು ತಯಾರು ಮಾಡಿಕೊಳ್ಳೋದು ಎಷ್ಟು ಬಹಳ ಮುಖ್ಯ, ಅದನ್ನು ಕಾಪಾಡೋದು ಅಷ್ಟೇ ಮುಖ್ಯ ಆಗತ್ತಲ್ವ. ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಬಹುಶಃ ನಾನು ಹಿಂದೆ ಒಮ್ಮೆ ಹೇಳಿದ್ದೆ, ಒಬ್ಬ ಭಕ್ತ, ಇನ್ನೊಂದು ಸತಿ ಹೇಳ್ತೀನಿ, ಒಬ್ಬ ಭಕ್ತ ಭಾಳ ಒಳ್ಳೆಯ ಮನುಷ್ಯ ಅವನು, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಒಂದು ಸಂಕಲ್ಪ. ದೇವರನ್ನ ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದಾಗ ದೇವರು ಪ್ರತ್ಯಕ್ಷ ಆದಾಗ ಏನು ಬೇಕಪ್ಪ ಅಂತ ಕೇಳ್ತಾರೆ. ಸ್ವಾಮಿ ಎಲ್ಲರೂ ಸುಖವಾಗಿರ್ಬೇಕು ನನಗೆ. ಹೌದಾ, ಏನು ಮಾಡಬೇಕು ಅದಕ್ಕೆ? ಎಲ್ರಿಗೂ 100 ಕೋಟಿ ರೂಪಾಯಿ ಕೊಟ್ಬಿಡು ಸ್ವಾಮಿ ಅಂತ ಕೇಳಿದೆ. ಎಲ್ರಿಗೂ 100 ಕೋಟಿ, ಒಂದು 800 ಕೋಟಿ 900 ಕೋಟಿ ಜನ ಇರ್ಬೋದು, ನೀ ಲಕ್ಷ್ಮೀಪತಿ, ಎಲ್ರಿಗೂ ಒಂದು 100 ಕೋಟಿ ಕೊಟ್ಬಿಡು ಅಂತ. ದೇವ್ರಿಗೆ ಕೇಳ್ದ, ಎಲ್ಲರೂ ಸುಖವಾಗಿರಬೇಕು. ಸರಿಯಪ್ಪ ಆಯಿತು, 100 ಕೋಟಿ ತೊಗೊಂಡು ಏನು ಮಾಡ್ತೀಯ ನೀನು ಅಂತ ಕೇಳಿದ್ರೆ, ಒಳ್ಳೆ ಮನೆ ಕಟ್ಟಿಸ್ಕೊಂಡು ಆರಾಮಾಗಿ ಜೀವನ ಮಾಡ್ತೀನಿ. ದೇವ್ರಿಗೆ ಕೇಳ್ದ, ಮನೆ ಯಾರು ಕಟ್ಕೊಡ್ತಾರೆ ನಿನಗೆ? ಬೇಕಾದಷ್ಟು ಜನ ಗಾರೆ ಕೆಲಸದವರೆಲ್ಲ ಇದ್ದಾರಲ್ಲ, ಅಲ್ಲ ಅವ್ರಿಗೂ 100 ಕೋಟಿ ಕೊಟ್ಟಿರ್ತಾರಲ್ಲ, ಅವ್ರು ಯಾಕೆ ಬಂದು ನಿನ್ನ ಮನೆಗೆ ಕಟ್ತಾರೆ? ಹೌದಲ್ವಾ? ಅವನಿಗೂ 100 ಕೋಟಿ ಇದ್ದರೆ ಅವ್ನು ಗಾರೆ ಕೆಲಸ ಯಾಕೆ ಮಾಡ್ತಾನೆ? ಹೋಲಿ ಬಿಡು ಸ್ವಾಮಿ, ಇರೋ ಮನೇಲಿ ಇರ್ತೀಯ. ಹೆಂಗಿರ್ತೀಯ? ಊಟ ತಿಂಡಿಗೆ ಮಾಡಿ, ಬೇಕಾದಷ್ಟು ಪ್ರಾವಿಷನ್ ಸ್ಟೋರ್ಸ್ ಇರುತ್ತೆ, ಹೋಗ್ತೀನಿ ತರಕಾರಿ ತೊಗೊಂಬರ್ತೀನಿ. ಅಲ್ಲೋ ತರಕಾರಿ ಯಾರು ಮಾರ್ತಾರೆ ಅವಾಗ? ಅವನ ಹತ್ರ 100 ಕೋಟಿ ಇರುತ್ತೆ. ಅವನು ಯಾಕೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ 5 ಗಂಟೆಗೆ ಹೋಗಿ ತೊಗೊಂಡು ಬಂದು 10 ರೂಪಾಯಿ 12 ರೂಪಾಯಿ ಮಾಡಿ ಅವನು ಯಾಕೆ ಮಾರ್ತಾನೆ? ಅವನ ಹತ್ರ 100 ಕೋಟಿ ಇರುತ್ತಲ್ಲ. ಅಯ್ಯೋ ಹೌದಲ್ವಾ ಅಂತ ಅಂದ್ಕೊಂಡ. ಅಕಸ್ಮಾತ್ ಆರೋಗ್ಯ ಕೆಟ್ಟರೆ ಏನು ಮಾಡುತ್ತೆ? ಬೇಕಾದಷ್ಟು ನರ್ಸಿಂಗ್ ಹೋಮ್ಗಳಿದೆ, ಯಾರು ಕಟ್ತಾರೆ? ಅಲ್ಲಿ ಯಾವ ಡಾಕ್ಟ್ರುಗಳಿರ್ತಾರೆ, ನರ್ಸ್ಗಳು ಯಾಕಿರ್ತಾರೆ? ಅವ್ರ ಹತ್ರ 100 ಕೋಟಿ ಇರುತ್ತಲ್ಲ. ಜಗತ್ತಲ್ಲಿರೋರು ಎಲ್ಲರ ಹತ್ರನೂ 100 ಕೋಟಿ ನಾನು ಕೊಟ್ಬಿಟ್ಟೆ ಅಂತಂದರೆ ಯಾರು ಯಾವ ಕೆಲಸ ಮಾಡ್ತಾರೆ? ಯಾರು ಯಾವ ಕೆಲಸನೂ ಮಾಡೋದಿಲ್ಲ, ಜಗತ್ತೇ ನಡೆಯೋದಿಲ್ಲ. ಸ್ಥಿತಿಕರ್ತ ಅಂತಂದರೆ ದೇವರು ತಾರತಮ್ಯ ಮಾಡ್ತಾನೆ ಅಂತಂದರೆ ಯಾರಿಗೆ ಎಷ್ಟು ತಡ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಕೊಡೋದಕ್ಕೆ ಪೂರ್ಣ ಅಂತ ಕರೆಯೋದು. ನಿಮಗೆ ಕೊಟ್ಟಷ್ಟು ಅವನಿಗೆ ಕೊಡಲಿಲ್ಲ, ಅವ್ರಿಗೆ ಕೊಟ್ಟಷ್ಟು ನನಗೆ ಕೊಡಲಿಲ್ಲ ಅಂದರೆ ದೇವರೆಂಥ ತಾರತಮ್ಯ ಮಾಡ್ದ ಅಂತ ಅಲ್ಲ. ಯೋಗ್ಯತೆಗೆ ತಕ್ಕ ಹಾಗೆ ಲೋಟಕ್ಕೆ ಎಷ್ಟು ನೀರು ಹಾಕಬೇಕು, ಲೋಟದಷ್ಟೇ ನೀರು ಹಾಕಬೇಕು. ತಮಗೆ ಎಷ್ಟು ಹಿಡಿಸೋತೋ ತಮಗೆ ಅಷ್ಟೇ ನೀರು ಹಾಕಬೇಕು. ಅವರವರ ಯೋಗ್ಯತೆಗೆ ಸರಿಯಾಗಿ ಕೊಡಬೇಕು. ದೇವರೇನು ಮಾಡ್ದ? ನಾನು ಇನ್ನೊಬ್ಬರನ್ನ ಅವಲಂಬಿಸ್ಕೊಂಡೇ ಜೀವನ ಮಾಡಬೇಕು. ಒಬ್ರಿಗೊಬ್ರು ಇದು ಚಕ್ರ, ಅದು ಜಗಚ್ಚಕ್ರ. ಅದು ನಮಗೆ ಡಾಕ್ಟ್ರ್ ಬೇಕು, ಡಾಕ್ಟ್ರಿಗೆ ತರಕಾರಿನೂ ಬೇಕು, ತರಕಾರಿ ಕಂಡಕ್ಟ್ರ್ ಬೇಕು, ಕಂಡಕ್ಟ್ರಿಗೆ ಇನ್ನೊಬ್ಬರು ಬೇಕು, ಪ್ರತಿಯೊಬ್ಬರೂ ಬೇಕು. ಎಲ್ಲರೂ ಬೇಕಾಗಿರೋ ಮಾಡಿಟ್ಬಿಟ್ಟ. ಎಲ್ರಿಗೂ ಕೆಲವ್ರಿಗೆ ಕಮ್ಮಿ ಸಮಯದಲ್ಲಿ ಕಮ್ಮಿ ಕೊಡ್ತಾನೆ, ಜಾಸ್ತಿ ಕೊಡ್ತಾನೆ. ಇದು ಸ್ಥಿತಿಕರ್ತ, ಭೂತಭೃತು. ಜಗತ್ತನ್ನು ಧಾರಣೆ ಮಾಡೋದು ಅಂದರೆ ಹೀಗೆ, ಹೇಗೋ ಧಾರಣೆ ಮಾಡೋದು ಅಂತ ಅರ್ಥ ಅಲ್ಲ. ಇವಾಗ ಆ ಭಕ್ತ ಹೇಳ್ತಾನೆ, ಇಲ್ಲ ಸ್ವಾಮಿ ನೀನು ನೋಡ್ಕೊಳ್ತಿರೋದೇ ಸರಿಯಾಗಿದೆ, ನಾನು ಅತಿ ಬುದ್ಧಿವಂತಿಗೆ ಉಪಯೋಗಿಸೋಕೆ ಹೋದಷ್ಟೇ. ಈಗ 4 ಜನ ಕೂತಿರ್ಬೇಕಾದಾಗ ಅಮ್ಮ ಆದವಳು ಅಪ್ಪನಿಗೆ ಹಾಕ್ಬೇಕು, ತನ್ನ ಗಂಡಂಗೆ ಹಾಕ್ಬೇಕಾದ್ರೆ ಒಂದು 5-6 ಚಪಾತಿ ಹಾಕ್ತಾಳೆ. ಸಣ್ಣ ಕೂಸು ಪಕ್ಕದಲ್ಲಿ ಕೂತಿರುತ್ತೆ, 7-8 ವರ್ಷದ ಕೂಸು. ಅದಕ್ಕೂ ನಮ್ಮ ಗಂಡಂಗೆ 5 ಚಪಾತಿ ಹಾಕಿದ್ದೀನಿ, ನನ್ನ ಮಗುಗೂ 5 ಚಪಾತಿ ಹಾಕ್ತೀನಿ, ಮಗುಗೆ 5 ಚಪಾತಿ ಹಾಕಿದ್ರೆ ವಾಂತಿ ಮಾಡತ್ತದು.
ಅಮ್ಮ ನೋಡ್ರಿ ಎಂಥ ತಾರತಮ್ಯ ಮಾಡ್ಬಿಟ್ಲು, ಭೇದ ಭಾವ, ಗಂಡ ಮಗನಲ್ಲೇ ಭೇದ ಭಾವ ಮಾಡ್ತಾಳೆ ನೋಡ್ರಿ, ಅವನಿಗೆ 6 ಚಪಾತಿ ಆಗ್ತದೆ 2 ಚಪಾತಿ ಆಗ್ತಾಳೆ ಅಂತ ಯಾರಾದರೂ ಕಂಪ್ಲೇಂಟ್ ಮಾಡ್ತಾರ? ಅಭಿಪ್ರಾಯ ಏನು? ಅವನು ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಇದಕ್ಕೆ ಸ್ಥಿತಿ ಕರ್ತೃತ್ವ ಅಂತ ಕರೀತೀವಿ. ಇದನ್ನು ಭಗವಂತ ಮಾಡ್ತಾನೆ. ಭೂತಭೃತ ಜಗತ್ತನ್ನು, ಇಡೀ ಬ್ರಹ್ಮಾಂಡದ ಭಾರವನ್ನು, ಸಕಲ ಭಕ್ತರ ಭಾರವನ್ನು, ಸಕಲ ಜೀವರಾಶಿಗಳ ಭಾರವನ್ನು ಭಗವಂತ ಹೊತ್ತಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರನೇ ಅವನಿಗೆ ಭಗವಂತನಿಗೆ ಭೂತಭೃತ್ ಅಂತ ಕರೀತಾರೆ. ಭೂತಗೃದ್ಭಾವೋ ಭೂತಾತ್ಮ, ಎಲ್ಲವೂ ಸರಿಯಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಯಾತಕ್ಕೆ ಗೊತ್ತಾ? ಭಗವಂತ ಭೂತಾತ್ಮ ಅಂತ. ಏನು ಹಾಗಂದ್ರೆ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡ್ದ, ತದೇವ ಅನುಪ್ರಾವಿಶತು. ಆಗಲೇ ಹೇಳಿದೆ, ಜಗತ್ತಿನ ಜಡ ಪದಾರ್ಥಗಳಿಂದ ಪ್ರಾರಂಭ ಮಾಡಿಕೊಂಡು ಸಕಲ ಜೀವರಾಶಿಗಳ ಹೃದಯದಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ ಭಗವಂತ. ಅದಕ್ಕೆ ಅವನಿಗೆ ಭೂತಾತ್ಮ ಅಂತ. ಭೂತಗೃದ್ ಭಾವ, ಮೊದಲು ಭೂತ ಭಾವ ಅಂತ ಹೇಳಿದರೆ ಭಗವಂತ ಆನಂದ ಸ್ವರೂಪನಾಗಿದ್ದಾನೆ, ಅನಂತ ಸೂರ್ಯಕೋಟಿ ಪ್ರಕಾಶಮಾನನಾಗಿದ್ದಾನೆ ಅಂತ ಅರ್ಥ. ಒಂದು ಸೂರ್ಯನ ಪ್ರಭಾವೇ ನಮಗೆ ತಡೆಯೋದಕ್ಕಾಗೋದಿಲ್ಲ. ಅನಂತ ಸೂರ್ಯಕೋಟಿ, ಅನಂತ ಚಂದ್ರಕಾಂತಿಯನ್ನು ಹೇಗಿರ್ಬೋದು ಊಹೆ ಮಾಡಿಕೊಳ್ಳ್ರಿ, ಹಾಗೆ ಭಗವಂತ. ಅದಕ್ಕೆ ಅವನಿಗೆ ಭಾವ ಅಂತ ಕರೀತಾರೆ. ಭೂತಾತ್ಮ ಅಂದರೆ ಎಲ್ಲರ ಒಳಗೂ ಪ್ರವೇಶ ಮಾಡಿದ್ದಾನೆ ಭಗವಂತ. ಎಲ್ಲರ ಒಳಗಿದ್ಕೊಂಡು ಅಂತರ್ಯಾಮಿ ಆಗಿದ್ದು ಎಲ್ಲರಿಗೂ ಸ್ವಾಮಿ ಆಗಿದ್ದಾನೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಹೇಳಿದ ಹಾಗೆ, ಜ್ಞಾನಿಗಳು ಹೇಳಿದ ಹಾಗೆ ಎಲ್ಲರ ಒಳಗೂ ಪ್ರವೇಶ ಮಾಡಿಕೊಂಡು ಬುದ್ಧಿಯಿಂದ ಜಗತ್ತನ್ನು ನಡೆಸ್ತಾ ಹೋಗ್ತಿದ್ದಾನೆ. ಧಿಯೋ ಯೋನ ಪ್ರಚೋದಯಾತ್, ಇದನ್ನೇ ಗಾಯತ್ರಿ ಮಂತ್ರ ಹೇಳ್ತಾನೆ. ಜಗತ್ತು ಇಷ್ಟು ಚೆನ್ನಾಗಿ ನಡೀತಾ ಇದ್ದಾರೆ, ಹೇಳಿದ್ನಲ್ಲ, ಜಗಚ್ಚಕ್ರ ಹೇಳಿದ್ನಲ್ಲ, ಇದೆಲ್ಲ ಒಂದು ಕಡೆ ಕುತ್ಕೊಂಡು ಕೇವಲ ರಿಮೋಟ್ ಕಂಟ್ರೋಲಿಂದ ಹಿಡ್ಕೊಂಡು ಹೀಗೆ ಭಗವಂತ ಇವನು ಹಿಂಗೆ 28 ಬಟನ್ಗಳು ಹಿಡ್ಕೊಂಡು ಕೂತಿದ್ದಾನೆ. ಹಾಗಾದರೆ ಇಲ್ಲ, ಜಗತ್ತು ಹೇಗೆ ನಡೀತಾ ಇದೆ ಅಂದರೆ ಭಗವಂತ ನಡೆಸ್ತಾನೆ. ಹೇಗೆ ನಡೆಸ್ತಾನೆ? ಭೂತಾತ್ಮ, ಎಲ್ಲರ ಒಳಗೂ ಭಗವಂತ ಪ್ರವೇಶ ಮಾಡಿ ಬುದ್ಧಿಯ ಮುಖಾಂತರ ನಡೆಸ್ತಾ ಇದ್ದಾನೆ. ಧಿಯ ಯಹ ನಹ ಪ್ರಚೋದಯಾತ್, ನಹ ನಮ್ಮಗಳಿಗೆ, ಧಿಯ ಒಳ್ಳೆ ಬುದ್ಧಿಯನ್ನು ಭಗವಂತ ಪ್ರೇರಣೆ ಮಾಡ್ತಾನೆ, ಪ್ರಚೋದನೆ ಮಾಡ್ತಾನೆ. ಬುದ್ಧಿಯಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಈ ಜಗತ್ತು ನಡೀತಾ ಇರೋದೇ ಬುದ್ಧಿಶಕ್ತಿಯಿಂದ. ನಾವೇನೋ ಒಂದು ಫಂಕ್ಷನ್ ನಾವು ಮಾಡಬೇಕು ಅಂದರೆ ತಕ್ಷಣ ಯೋಚನೆ ಮಾಡ್ತೀವಿ, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು. ಸ್ಕೂಲ್ದಾಗಿರ್ಬೋದು, ಆಫೀಸ್ದಾಗಿರ್ಬೋದು, ಎಲ್ಲವೂ ಹೇಗೆ ನಡೀತಾ ಇದೆ? ನಮ್ಮ ತಲೆಯಲ್ಲಿ ಒಳಗಡೆ ಕೂತ್ಕೊಂಡು ಭಗವಂತ ಹೇಗೆ ಹೇಳಿಸ್ತಾ ಹೋಗ್ತಾನೆ, ಅನಿಸ್ತಾ ಹೋಗ್ತಾನೆ, ಹಾಗೆ ಮಾಡ್ತಾ ಹೋಗ್ತೀವಿ. ಧಿಯೋ ಯೋನ ಪ್ರಚೋದಯ, ಭೂತಾತ್ಮ ಎಲ್ಲರ ಒಳಗಿದ್ಕೊಂಡು ಎಲ್ಲರಿಗೂ ಪ್ರೇರಣೆ ಮಾಡಿಸಿ ನಡೆಸ್ತಾರೆ. ಯಾರು ನಡೀತಾ ಇರ್ತಾರೆ, ತಕ್ಷಣ ಇನ್ನೇನು ಬಿದ್ದು ಹೋಗ್ತಿರ್ತಾರೆ, ದೇವರ ಕಾಪಾಡಬೇಕು. ಹೇಗೆ ಕಾಪಾಡ್ತಾರೆ? ಪ್ರತ್ಯಕ್ಷ ಆಗ್ಬಿಟ್ಟು ಶಂಖಚಕ್ರ ಗದಾಧಾರಿ ಆಗಿದ್ಕೊಂಡು ಬಂದು ಕೈ ಹಿಡ್ಕೊಂಡು ಕಾಪಾಡ್ತಾನೆ. ಹಾಗಾದರೆ ಹಾಗಿಲ್ವಲ್ಲ. ಯಾರೋ ಒಬ್ಬ ಇದ್ದ, ದೋಣಿಲಿ ಮುಳುಗಿ ಹೋಗ್ತಾ ಇದ್ದಾನಂತೆ. ತುಂಬ ಮಳೆ ಬಂದ್ಬಿಟ್ಟಿದೆ, ವಿಪರೀತ ಪ್ರವಾಹ ಬಂದ್ಬಿಟ್ಟಿದೆ, ಸಿಕ್ಕಾಬಟ್ಟೆ ಮುಳುಗಿ ಹೋಗ್ತಾ ಇದ್ದಾನಂತೆ. ದೇವರೇ ನಾರಾಯಣ ಕಾಪಾಡಪ್ಪ ಅಂತ ಬೇಡ್ಕೊಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಯಾರೊಬ್ಬ ಮನುಷ್ಯ ಬಂದ, ದೋಣಿಲಿ ಹೋಗ್ತಾ ಇದ್ದಾನೆ. ಬರ್ರಿ ಕಣ್, ಇಲ್ಲ ನೀವು ಬೇಡ ದೇವ್ರು ಕಾಪಾಡ್ತಾನೆ. ಅವ್ನು ಹೊಟ್ಟೋಗ್ಬಿಟ್ಟಂತ. ಮೇಲ್ಗಡೆ ಹೆಲಿಕಾಪ್ಟರ್ ಅವ್ರು ಬರ್ತಾ ಇದ್ದಾರೆ, ಫೋರ್ಸ್ನವರು, ಹಗ್ಗ ಬಿಟ್ರಂತೆ. ಬಾ ಹತ್ಕೋ ಹಿಡ್ಕೊ. ಇಲ್ಲ ನೀವು ಬೇಡ, ದೇವ್ರು ಕಾಪಾಡ್ತಾನೆ. ಅಲ್ಲೋ ಮೂರ್ಖ ಅಂತ ಕರೆದ್ರಂತೆ. ಬುದ್ಧಿಯ, ಅವರ ಬುದ್ಧಿಗೆ ದೇವರು ಪ್ರೇರಣೆ ಮಾಡಿ ನಿನ್ನನ್ನು ಕಾಪಾಡಿಸಕ್ಕೆ ಅವ್ರನ್ನ ಕರೆಸಿದ್ದವನು. ಧಿಯೋ ಯೋನ ಪ್ರಚೋದಯಾತ್, ಭೂತಾತ್ಮ ಭಗವಂತ ಎಲ್ಲರ ಒಳಗಿದ್ಕೊಂಡು, ಎಲ್ಲರ ಬುದ್ಧಿಯೊಳಗಿದ್ಕೊಂಡು ನಿನ್ನನ್ನು ಕಾಪಾಡಿಸ್ತಾ ಇದ್ದಾನೆ, ಜಗತ್ತಿನ ವ್ಯಾಪಾರ ನಡೆಸ್ತಾ ಇದ್ದಾನೆ. ಹಾಗಾಗಿ ಅದಕ್ಕೆ ಭಗವಂತನಿಗೆ ಭೂತಾತ್ಮ ಅಂತ ಕರೀತಾರೆ. ಭೂತಭಾವನಃ, ಬರೇ ಪ್ರೇರಣೆ ಮಾತ್ರ ಅಷ್ಟೇ ಅಲ್ಲ, ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಭಗವಂತನೇ ಕಾರಣ ಅಂತ ತಿಳ್ಕೊಳ್ಳೋದಕ್ಕೆ ಭಗವಂತನಿಗೆ ಭೂತಭಾವನಃ ಅಂತ ಕರೀತಾರೆ. ಹೀಗೆ ಸಣ್ಣ ಸಣ್ಣ ಅರ್ಥ. ವಿಶ್ವಂ ವಿಷ್ಣುರ್ವಷಟ್ಕಾರ ಭೂತಭವ್ಯಭವತ್ ಪ್ರಭು ಭೂತಗೃದ್ಭಾವೋ ಭೂತಾತ್ಮ ಭೂತಭಾವನಃ. ಹೀಗೆ ಭಗವಂತನನ್ನು ನಾವು ಈ ರೀತಿಯಾಗಿ ಚಿಂತನೆ ಮಾಡ್ಬೋದು ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಆ ವಿಷ್ಣು ಸಹಸ್ರನಾಮದ ಕಡೆಯ ಶ್ಲೋಕ, ಶಂಖಭೃನ್ನಂದಕಿ ಚಕ್ರೀ ಶಾಂಗಧನ್ವಾ ಗದಾಧರ ರಥಾಂಗಪಾಡೆ ರಕ್ಷೋಭ್ಯ ಸರ್ವ ಪ್ರಹರಣಾಯುಧ. ಭಗವಂತನನ್ನು ನಾವು 1000 ನಾಮಗಳಿಂದ ಸ್ತೋತ್ರ ಮಾಡುವ ಕಾಲದಲ್ಲಿ ಕಡೆಯಲ್ಲಿ ಶಂಖಭೃನ್ ನಂದಕೀ ಚಕ್ರೀ ಶಾಂಗಧನ್ವಾ ಗದಾಧರ ರಥಾಂಗಪಾಡೆ ರಕ್ಷೋಭ್ಯ ಸರ್ವಪ್ರಹರಣಾಯುಧ ಅಂತ ಕಡೆಯ ಶ್ಲೋಕ. ಅದರಲ್ಲಿ ಭಗವಂತ ಆಯುಧಗಳನ್ನು ಧಾರಣೆ ಮಾಡಿದಂತಹ ಚಿಂತನೆ. ಯಾವಾಗಲೂ ಕೂಡ ನಾವು ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಕೇಳಿದರೆ, ಭಗವಂತ ಮಂದಹಾಸವಾಗಿರುವಂತಹ, ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡುವ ಚತುರ್ಭುಜನಾಗಿರುವಂತಹ,
ಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗ ವಸುದೇವ ದೇವಕಿಯರು ಕೃಷ್ಣನನ್ನು ನೋಡ್ತಾರಂತೆ. ಹೇಗಿದ್ದ ಕೃಷ್ಣ ಅಂದರೆ ತಮದ್ಭುತಂ ಬಾಲಕ ಮಂಬುಜೀಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಯ ವೈಢೂರ್ಯ ಕಿರೀಟ ಕುಂಡಲ ದ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ಧಾಮ ಕಾಂಚಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಈ ರೀತಿಯಾದ ಭಗವಂತನನ್ನು ವಸುದೇವ ನೋಡಿದ ಅಂತ ಅರ್ಥ. ಯಾವ ರೀತಿಯಾಗಿ ಭಗವಂತ ಚತುರ್ಭುಜನಾಗಿರಬೇಕಂತೆ, ಶಂಖಚಕ್ರ ಗದಾಪದ್ಮಗಳನ್ನು ಧಾರಣೆ ಮಾಡಿರಬೇಕಂತೆ, ಪೀತಾಂಬರವನ್ನು ಒಟ್ಟಿರಬೇಕಂತೆ, ಶ್ರೀವತ್ಸ ಚಿಹ್ನೆಯಿಂದ ಕೂಡಿರಬೇಕಂತೆ, ಮಂದಹಾಸ ಮತ್ತು ವಿಶೇಷವಾದಂಥ ಕಮಲ ದಳದಂತೆ ಕಣ್ಣುಳ್ಳವನಾಗಿರಬೇಕಂತೆ. ಈ ರೀತಿಯಾದಂತಹ ಚಿಂತನೆ ಬರುವಂತಹ ಒಂದು ರೂಪವನ್ನು ನಾವು ಸದಾ ಚಿಂತನೆಗೆ ಇಟ್ಕೊಳ್ಬೇಕು. ಯಾವಾಗಲೂ ಭಗವಂತನನ್ನು ಹೇಗೆ ನಾವು ಚಿಂತನೆ ಮಾಡಬೇಕು ಅಂದರೆ ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು. ನಾವು ಸತ್ಯನಾರಾಯಣ ದೇವರು ಪೂಜೆ ಮಾಡಿದ್ರಿ ಇವತ್ತು ನೀವು ಆ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಭಗವಂತ ಹೇಗಿದ್ದಾನೆ, ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದ್ದಾನೆ. ಈ ರೀತಿಯಾದ ಭಗವಂತನನ್ನು ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದಾಗ ಇವೆಲ್ಲ ನಮಗೆ ಬರಬೇಕು. ಎಲ್ಲ ಆಯುಧಗಳನ್ನೆಲ್ಲ ಹಿಡ್ಕೊಂಡಿದ್ದಾನಲ್ಲ, ಏನು ಆಯುಧಗಳು, ಭಗವಂತ ಹೀಗೆ ಯಾಕಿದ್ದಾನೆ, ಯಾಕೆ ಆಯುಧಗಳನ್ನು ಹೇಗೆ ಇಟ್ಕೊಂಡಿದ್ದಾನೆ, ಇವೆಲ್ಲ ಚಿಂತನೆ ಬಂದ್ರೇ ವ್ರತ ಆಗೋದದು. ಶಂಖಕ್ಕೆ ಯಾರ ಅಭಿಮಾನಿಗಳಿದೆ ಹೇಳಿ, ಶಂಖ ಭೃನ್ ನಂದಕಿ ಚಕ್ರಿ ಶಾಂಗ ಧನ್ವ ಗದಾ ಧರಹ, ಎಲ್ಲ ಶಂಖಚಕ್ರ ಗದಾ ಪದ್ಮಗಳು ಶಾಂಗ ಧನಸ್ಸನ್ನು ಇವೆಲ್ಲ ಧಾರಣೆ ಮಾಡಿದ್ದಾನೆ. ನೋಡ್ರಿ, ಭಗವಂತ ಏನು ಆಯುಧಗಳನ್ನೆಲ್ಲ ಹಿಡ್ಕೊಂಡಿದ್ದಾನಲ್ಲ, ಭಗವಂತ ಬೇರೆಯಲ್ಲ, ಭಗವಂತನ ಆಯುಧಗಳು ಬೇರೆ ಅಲ್ವಂತ. ಭಗವಂತನೇ ಆಯುಧಗಳ ರೂಪದಲ್ಲಿರ್ತಾನಂತೆ ಒಂದು ಸತಿ. ಅದಕ್ಕೆ ನಾವು ಸುದರ್ಶನ ಮಾಡಬೇಕಾದಾಗ ಸುದರ್ಶನ ಅಂದರೆ ಭಗವಂತನ ಚಕ್ರಕ್ಕೆ ಹೆಸರದು. ಭಗವಂತನಿಗೆ ಸುದರ್ಶನ ಅಂತ ಕರೀತೀವಿ ಒಂದು ಅರ್ಥದಲ್ಲಿ. ಇನ್ನೊಂದು ಅರ್ಥದಲ್ಲಿ ಶಂಖವನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಶಂಖ ಭೃನ್ನಂದಕಿ ಚಕ್ರಿ ಶಾಂಗ ಧನ್ವಾ ಗಧ ಇಷ್ಟ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ ಭಗವಂತ. ಭಗವಂತ ಶಂಖ ಹಿಡ್ಕೊಂಡಿದ್ದಾನಲ್ಲ, ಆ ಶಂಖಕ್ಕೆ ಲಕ್ಷ್ಮೀದೇವಿಯ ಶ್ರೀರೂಪದ ಅಭಿಮಾನಿ ಆಗಿದ್ದಾಳೆ. ಶ್ರೀಭೂ ದುರ್ಗಾ 3 ರೂಪ ಲಕ್ಷ್ಮೀದೇವಿಗೆ. ಅದರಲ್ಲಿ ಭಗವಂತ ಹಿಡ್ಕೊಂಡಿರುವಂಥ ಶಂಖಕ್ಕೆ ಲಕ್ಷ್ಮೀದೇವಿಯ ಶ್ರೀರೂಪ ಅಭಿಮಾನಿಯಾಗಿ ಆ ಶ್ರೀರೂಪದಲ್ಲಿ ಶಂಖದ ರೂಪದಲ್ಲಿದ್ದಾಳೆ. ಈ ರೀತಿ ಚಿಂತನೆ ಮಾಡಿದರೆ ಸಾಕಂತೆ ನಮ್ಮ ದೇಹದ ಒಳಗೆ ಜೀವನಿಗೆ ಸಾತ್ವಿಕವಾದ ಚಿಂತನೆ ಬರಲಿಕ್ಕೆ ಪ್ರಾರಂಭ ಆಗತ್ತಂತೆ. ಭಗವಂತ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ ಅನ್ನೋದನ್ನು ಸರಿಯಾಗಿ ಚಿಂತನೆ ಮಾಡಿದರೆ ನಮ್ಮೊಳಗಿರುವಂತಹ ಪರಿವರ್ತನೆ ನಾವು ಗಮನಿಸ್ಕೊಳ್ಬೋದಂತೆ. ಸಾತ್ವಿಕತನ ಒಳ್ಳೆಯತನ ಬರಬೇಕು ಅಂತಿದ್ರೆ ಭಗವಂತ ಶಂಖಧಾರಿಯಾಗಿದ್ದಾನೆ. ಆ ಶಂಖಕ್ಕೆ ಲಕ್ಷ್ಮೀದೇವಿಯ ಶ್ರೀರೂಪದಿಂದ ಅಭಿಮಾನಿಯಾಗಿದ್ದಾಳೆ. ಶುಭ್ರವಾದ ವರ್ಣ, ಬಿಡಿಯಾದದ್ದು ಶಂಖ ಬಿಡಿಯಾಗಿರುತ್ತೆ, ಅದಕ್ಕೆ ಸತ್ವ ಸಾತ್ವಿಕ. ಅದಾದ ಮೇಲೆ ಶಂಖ ಚಕ್ರ ಭಗವಂತನ ಚಕ್ರ 1000 ಇರುವಂತಹ ನೀಲವರ್ಣದ ಬಣ್ಣದಲ್ಲಿರುವಂತಹ ಸ್ವಲ್ಪ ಕಪ್ಪಾಗಿರುತ್ತೆ ಭಗವಂತನ ಚಕ್ರ. ಮಹಾಸುದರ್ಶನ ಅಂತ ಕರಿತೀವಿ ನಾವು. ಅದಕ್ಕೆ ಯಾರ ಅಭಿಮಾನಿಗಳು ಗೊತ್ತಾ? ದುರ್ಗಾದೇವಿಯರ ಅಭಿಮಾನಿ. ಶ್ರೀಭೂ ದುರ್ಗಾ ತಮಸ್ಸಿಗೆ ಅಂದರೆ ಕೆಟ್ಟವರಿಗೆ ಕೆಟ್ಟ ಬುದ್ಧಿಯನ್ನು ಕೊಡುವಂತಹವಳು, ಒಳ್ಳೆಯವರಿಗೆ ಕೆಟ್ಟ ಬುದ್ಧಿಯನ್ನು ತಡೆಯುವಂತಹವಳು. ಭಗವಂತ ಹಿಡಿದುಕೊಂಡಿರುವ ಚಕ್ರಕ್ಕೆ ದುರ್ಗಾದೇವಿಯರ ಅಭಿಮಾನಿಯಾಗಿದ್ದಾರೆ. ನಮ್ಮೊಳಗಿರುವಂತಹ ದುಷ್ಟತನವನ್ನು ತಮೋಬುದ್ಧಿಯನ್ನು ತೆಗೆದುಹಾಕುತ್ತಾಯಿ ಅಂತ ಪ್ರಾರ್ಥನೆ ಮಾಡಬೇಕು. ಭಗವಂತ ಚಕ್ರ ಹಿಡ್ಕೊಂಡಿದ್ದಾನೆ, ಇಷ್ಟು ಒಳ್ಳೆಯದಾಗತ್ತೆ ನಮಗೆ. ಶಂಖ ಭೃನ್ನಂದಕಿ ಚಕ್ರಿ ಶಾರ್ಂಘ ಧನ್ವಾ ಗಧ ಪದ್ಮ ಅಂತ ಸೇರಿಸ್ಕೊಳ್ಬೇಕು ಇದರಲ್ಲಿ. ಪದ್ಮ ಅಂತಂದರೆ ಪದ್ಮದಳವನ್ನು ಹಿಡ್ಕೊಂಡಿರ್ತಾನೆ, ಅಂದರೆ ಕಮಲದ ಹೂವು ಇಟ್ಕೊಂಡಿರ್ತಾನೆ. ಸ್ವಲ್ಪ ಕೆಂಪಗಿರುತ್ತೆ, ಲೈಟಾಗಿ ಕೆಂಪಗೆ ಬರ್ತಿರುತ್ತೆ. ಶ್ರೀ ಭೂ ರಾಜಸ, ಒಂದು ಸಾತ್ವಿಕ ರೂಪದ ಚಿಂತನೆ, ತಾಮಸ ರೂಪದ ಚಿಂತನೆ, ಇದು ರಾಜಸ ರೂಪದ ಪದ್ಮ. ಭಗವಂತ ಹಿಡ್ಕೊಂಡಿರುವಂತಹ ಪದ್ಮಕ್ಕೆ ರಜೋಭಿಮಾನಿಯಾದಂಥ ಭೂದೇವಿ ಅಭಿಮಾನಿಯಾಗಿದ್ದಾಳೆ ಅಂತ ಹೇಳಿದ್ರೆ ನಮ್ಮೊಳಗಿರುವಂತಹ ರಾಜಸ ಬುದ್ಧಿಯನ್ನು ಭಗವಂತ ತೆಗೆದುಹಾಕ್ತಾನೆ. ಏನು ರಾಜಸ ಬುದ್ಧಿ ಅಂತ ಹೇಳಿದ್ರೆ, ಕೆಲವು ಸತಿ ದೇವರನ್ನ ಒಪ್ಪುತ್ತೀವಿ, ನಂಬುತ್ತೀವಿ, ಕೆಲವು ಸತಿ ದೇವರು ನಂಬಲ್ಲ. ಒಳ್ಳೇದು ಮಾಡಿದಾಗ ಹೊಗಳೋದು, ಕೆಟ್ಟದ್ದು ಮಾಡಿದಾಗ ಬೈಯೋದು, ಇದು ರಾಜಸ ಬುದ್ಧಿ. ತಾಮಸ ಬುದ್ಧಿ ಏನು ಮಾಡಿದ್ರು ದೇವರನ್ನ ಬೈಯೋದು. ಸಾತ್ವಿಕವಾದ ಬುದ್ಧಿ ಇಟ್ಟಾಂಗೆ ಇರುವೇನೋ ಹರಿಯ ಎನ್ನದೊರೆಯ, ಬೈಯೋ ಪ್ರಶ್ನೆನೇ ಬರೋದಿಲ್ಲ. ಸೊ ಭಗವಂತ ಇಂತಿಂಥ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ ಅಂತ ಅದಕ್ಕಿಂತವ್ರ ಅಭಿಮಾನಿ ಅಂತ ತಿಳ್ಕೊಂಡ್ಬಿಟ್ರೆ ಸಾಕಂತ ಇಂಥ ಗುಣಗಳು ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಗದಾಧರ, ಭಗವಂತ ಗದಾ ಹಿಡ್ಕೊಂಡಿದ್ದಾನೆ. ಶಂಖಚಕ್ರ ಗದಾ ಪದ್ಮ, ಗದಾ ಸೇರ್ಕೊಳ್ತಲ್ಲ, ಗದಾ ಭಗವಂತನ ಗದೆಗೆ ವಾಯುದೇವರು ಅಭಿಮಾನಿಗಳಾಗಿದ್ದಾರೆ. ವಾಯುದೇವರ ಅಭಿಮಾನಿಗಳು.
ವಾಯುದೇವರು ಅಭಿಮಾನಿಗಳು ಗದೆಗೆ ಅಂತ ತಿಳ್ಕೊಂಡು ಬಿಟ್ವಿ ಅಂತಂದರೆ, ವಾಯುದೇವರು ಯಾವುದಕ್ಕೆ ಅಭಿಮಾನಿ? ಗದೆಗೆ, ಮಹತ್ತತ್ವಕ್ಕೆ ಅಭಿಮಾನಿ. ಜಗತ್ತಿನಲ್ಲಿ ನಮಗೇನಾದರೂ ಒಂದು ಉತ್ತಮವಾದ ಹೆಸರು ಬರಬೇಕು, ಕೀರ್ತಿ ಬರಬೇಕು, ಮಹತ್ವ ಬರಬೇಕು, ನಮಗೂ ಎಲ್ಲರೂ ನಮ್ಮನ್ನು ಗುರುತಿಸಬೇಕು. ಇದು ಯಾರು ಅಂದ್ಕೊಳ್ಳಲ್ಲ ಜಗತ್ತಿನಲ್ಲಿ? ಪ್ರತಿಯೊಬ್ಬ ಮನುಷ್ಯನೂ ಅಂದ್ಕೊಳ್ತಾನೆ. 100 ಜನದ ಮಧ್ಯೆ 1000 ಜನದ ಮಧ್ಯೆ ನನ್ನನ್ನು ಗುರುತಿಸಬೇಕು. ಮಹತ್ವ, ಆ ಮಹತ್ವ ಬರೋದು ಮಹತ್ತತ್ವಕ್ಕೆ ಅಭಿಮಾನಿಯಾದ ವಾಯುದೇವರು ವಿಷ್ಣುವಿನ ಗದೆಗೆ ಅಭಿಮಾನಿಯಾಗಿದ್ದಾರೆ ಅಂತ ತಿಳಿದ್ರೆ ಸಾಕು, ಈ ಮಹತ್ವತೆಯನ್ನು ಭಗವಂತ ನಮಗೆ ಕೊಡ್ತಾನಂತೆ. ರಥಾಂಗಪಾಣಿ, ರಥಾಂಗಪಾಣಿ ಭಗವಂತ, ರಥದ ಗಾಲಿಯನ್ನು ಭಗವಂತ ಹಿಡ್ಕೊಂಡು ನಿಂತಿರುತ್ತಾನೆ ತನ್ನವರನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಏನು ಬೇಕಾದರೂ ಆಗಲಿ ನಾನು ಕಾಪಾಡ್ತೀನಿ ಅಂತ ಭಗವಂತ ಇಚ್ಛಪಟ್ಟುಬಿಟ್ಟ ಅಂತಂದರೆ ಅದೇನಾದರೂ ಆಗಲಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಅಕ್ಷೋಭ್ಯ ಪಾಣಿ ಅಕ್ಷೋಭ್ಯ ಅಂದರೆ ಯಾರೂ ಭಗವಂತನನ್ನು ಸೋಲಿಸಲಿಕ್ಕೆ ಆಗಲ್ವಂತೆ, ಕ್ಷೋಭಗೊಳಿಸೋದಕ್ಕಾಗೋದಿಲ್ವಂತೆ. ದುಃಖ ತಪ್ತನಾಗಿ ಭಗವಂತನ ಮಾಡಲಿಕ್ಕೆ ಆಗೋದಿಲ್ವಲ್ಲ, ಯಾರನ್ನ ದುಃಖ ತಪ್ತನಾಗಿ ಮಾಡಲಿಕ್ಕಾಗೋದಿಲ್ಲ, ಯಾರಿಗೆ ದುಃಖವೇ ಇಲ್ಲ, ಯಾರು ಕ್ಷೋಭೆಗೆ ಒಳಗಾಗೋದಿಲ್ಲ ಅಂಥವರಿಗೆ ಅಕ್ಷೋಭ್ಯ ಅಂತ ಕರೀಬೇಕು. ಭಗವಂತನೇ ಕಿಂಚಿತ್ ದುಃಖಾದಿಗಳು ಇಲ್ಲವೇ ಇಲ್ಲ. ಅವತಾರಗಳಲ್ಲಿ ದುಃಖ ಆದಂತೆ ಕೆಲವು ಬಾರಿ ನಟನೆ ಮಾಡಿ ತೋರಿಸ್ತಾನೆ. ರಾಮನಾದಾಗ ಸೀತೆಯನ್ನು ಕಳ್ಕೊಂಡವನಂತೆ, ಶ್ರೀನಿವಾಸನಾದಾಗ ಹಣೆಗೆ ಹೊಡೆಸ್ಕೊಂಡವನಂತೆ, ಕೃಷ್ಣನಾದಾಗ ಇನ್ನೊಂದೇನೋ ಆದಂತೆ. ಇವೆಲ್ಲ ಕೇವಲ ಅವತಾರಗಳಲ್ಲಿ ಮರ್ತ್ಯಾವತಾರ ಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಹೇಳಿದಾಗೆ ಭೂಲೋಕದ ವಾಸ ಮಾಡುವ ಜನರಿಗೆ ಪಾಠದ ರೂಪವಾಗಿ ತೋರಿಸಿಕೊಡ್ತಾನೆ ಹೊರತು ಭಗವಂತನಿಗೆ ಸರ್ವಾತ್ಮನ ಯಾವುದೇ ರೀತಿಯಾದಂಥ ಕ್ಷೋಭಾದಿಗಳು ಇಲ್ಲ. ಭಗವಂತನಿಗೆ ಸರ್ವಪ್ರಹರಣ ಯುಧ, ಭಗವಂತ ಸರ್ವಪ್ರಹರಣ ಯುಧ, ಎಲ್ಲ ರೀತಿಯಾದಂತಹ ಭಗವಂತ ಎಲ್ಲ ಶಸ್ತ್ರಾರ್ಥಗಳನ್ನು ಭಗವಂತ ಆಯುಧಗಳನ್ನಾಗಿ ಭಗವಂತ ಇಟ್ಕೊಂಡಿದ್ದಾನೆ. ಯಾಕೆ? ಸಜ್ಜನರ ಸಂರಕ್ಷಣೆಗಾಗಿ, ದುರ್ಜನರಿಂದ ಸಜ್ಜನರನ್ನು ಕಾಪಾಡುವ ಸಲುವಾಗಿಯೇ ಭಗವಂತ ಎಲ್ಲ ರೀತಿಯ ಆಯುಧಗಳನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ ಅನ್ನುವಂತಹ ಜಾಗೃತಿ ವಿಶ್ವ ನಮ್ಮಲ್ಲಿರಬೇಕು. ವಿಶ್ವನಿಗೂ ಸರ್ವಪ್ರಹರಣಾಯುಧಕ್ಕೂ ನಾವು ಲಿಂಕ್ ಮಾಡಿಕೊಳ್ಬೇಕು. ಭಗವಂತ ಜಾಗೃತಾವಸ್ಥೆಗೆ ನಿಯಾಮಕವಾದಂಥ ರೂಪ ಭಗವಂತ ವಿಶ್ವನಾಮಕನಾಗಿ ಎಲ್ಲರ ಒಳಗೂ ಭಗವಂತ ಇದ್ದಾನೆ ಅಂತ ನೀನು ತಿಳ್ಕೊಂಡೆ ಅಂದರೆ ಭಗವಂತ ಸರ್ವಪ್ರಹರಣಾಯುಧ, ಎಲ್ಲ ರೀತಿಯ ಆಯುಧಗಳನ್ನು ಧಾರಣೆ ಮಾಡಿಕೊಂಡು ನಿನ್ನನ್ನು ಸಂರಕ್ಷಣೆ ಮಾಡ್ತಾನೆ ಭಗವಂತ. ನಾವು ಭಗವಂತನ ಆ ರೀತಿ ಉಪಾಸನೆ ಮಾಡಬೇಕಷ್ಟೆ. ಯಂ ಯಥಾ ಯಥಾ ಉಪಾಸತೆ ತಂ ತಂ ತದೇವ ಭವತಿ ಅಂತ. ಯಾರು ದೇವರನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೋ ದೇವರು ಅವರಿಗೆ ಆ ಫಲವನ್ನು ಕೊಡ್ತಾನಂತೆ. ಅರ್ಥ ಆಯ್ತಾನೆ ಹೇಳಿದ್ದು? ದೇವರು ಬಲಿಷ್ಠ, ದೇವರಿಗೆ ಬಹಳ ಬಲ ಇದೆ ಅಂದರೆ ನಮಗೂ ಒಳ್ಳೆ ಬಲ ಕೊಡ್ತಾನಂತೆ. ದೇವರಿಗೆ ಬಹಳ ಆನಂದ ಇದೆ ಅಂತಂದರೆ ದೇವರು ನಮಗೂ ಆನಂದ ಕೊಡ್ತಾನಂತೆ. ದೇವರು ಎಂಥ ಸೌಂದರ್ಯ ಮೂರ್ತಿ ನಮಗೂ ಸೌಂದರ್ಯ ಕೊಡ್ತಾನಂತೆ. ನಮಗೆ ಯಾವುದು ಬೇಕೋ ಭಗವಂತನ ಆ ರೂಪಗಳ, ಆ ನಾಮಗಳ, ಆ ಗುಣಗಳನ್ನು ಚಿಂತನೆ ನಾವು ಭಗವಂತನಲ್ಲಿ ಮಾಡಿದ್ವಿ ಅಂತಂದರೆ ಭಗವಂತ ನಮಗೆ ಆ ಗುಣದಲ್ಲಿರುವಂತಹ ಆ ಫಲವನ್ನು ನಮಗೆ ಕೊಡ್ತಾನೆ. ಭಗವಂತ ಕೃಷ್ಣ ಪರಮಾತ್ಮನಾಗ ಅವತಾರ ಮಾಡಿ ಒಬ್ಬೊಬ್ಬ ಹೆಂಡತಿಯಲ್ಲೂ ಕೂಡ 10 ಮಕ್ಕಳು, ಒಂದು ಹೆಣ್ಣು ಮಗು ಈ ರೀತಿ ಮಕ್ಕಳನ್ನು ಪಡೆದ ಅಂದರೆ ಮಕ್ಕಳಾಗತ್ತೆ. ಭಗವಂತ ಈ ರೀತಿ ಲಕ್ಷ್ಮೀದೇವಿಯನ್ನು ಸಂತೋಷಪಡಿಸಿದ, ಅವಳನ್ನು ಮದುವೆ ಮಾಡಿಕೊಂಡ ಅಂದರೆ ವಿವಾಹವಾಗತ್ತೆ. ಮನೇಲಿ ಸೀತಾ ಕಲ್ಯಾಣ, ಶ್ರೀನಿವಾಸಗಳು ಯಾಕೆ ಹೇಳಿಸ್ತಾರೆ ಮದುವೆ ಆಗಬೇಕು ಅಂದಾಗ? ಭಗವಂತನ ಯಾವ ರೂಪದ ಯಾವ ಗುಣವನ್ನು ನಾವು ಚಿಂತನೆ ಮಾಡ್ತೀವಿ ಆ ಚಿಂತನೆಯ ಫಲ ನಮಗೆ ಕೊಡಿಸ್ತಾನೆ ಭಗವಂತ. ಜಾಗೃತ, ನಾವು ಎಚ್ಚೆತ್ತುಕೊಂಡು ದೇವರನ್ನು ವಿಷ್ಣುವಿನಿಂದ ಅಕ್ಷೋಭ್ಯ ತನಕ ನಾವು ಚಿಂತನೆ ಮಾಡಿದ್ವಿ ಅಂದರೆ ಸರ್ವಪ್ರಹರಣಾಯುಧ, ಭಗವಂತ ನಮ್ಮನ್ನು ಸಂರಕ್ಷಣೆ ಮಾಡೇ ತಿರ್ತಾನೆ ಅಂತ ಹೇಳಿ, ಇದು ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಗಳು ಹೀಗೆ ಬೇಕಾದಷ್ಟು ಹೇಳುತ್ತೆ ಅಂತ ಇಟ್ಕೊಡು. ಇಂಥ ವಿಷ್ಣು ಸಹಸ್ರನಾಮದ ಇದರಲ್ಲೂ ಸತ್ಯ ಅನ್ನುವ ಶಬ್ದವೂ ಬರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಸತ್ಯನಾರಾಯಣ ದೇವರ ಆರಾಧನೆಯೂ ಬಂದಿದೆ. ಸತ್ಯ ಅಂತಿದೆ, ಭಗವಂತನಿಗೆ ಸತ್ಯ ಅಂತ ಕರೀತಾರೆ. ಯಾಕೆ ಸತ್ಯ ಅಂತ ಕರೀತಾರೆ ಅಂತ ಕೇಳಿದ್ರೆ ಸತ್ಯನಾರಾಯಣ. ಸತ್ಯನಾರಾಯಣ ಅಂದರೆ ಸುಳ್ನಾರಾಯಣ ಬೇರೆ ಇದೆ ಹಾಗಾದರೆ? ಇದು ಸತ್ಯನಾರಾಯಣ ಅಂದರೆ ಸುಳ್ನಾರಾಯಣ ಯಾರು ಹಾಗಾದರೆ? ಇಲ್ಲಿ ಹೇಳಿರುವ ಸತ್ಯ ಅಂದರೆ ಮಾತಾಡುವ ಸತ್ಯತೆ, ಆ ಸತ್ಯತೆ ಅಷ್ಟೇ ಅಲ್ಲ, ಪ್ರಧಾನವಾಗಿ ಅದು ಒಂದಿದೆ. ಪ್ರಧಾನ ಸತ್ಯ ಅಂದರೆ ಗೊತ್ತಾ? ಆಚಾರ್ಯರ ಅರ್ಥ ಬರೀತಾರೆ ಸತ್ಯ ಶಬ್ದಕ್ಕೆ. ಸತ್ ಪ್ಲಸ್ ತಿ ಪ್ಲಸ್ ಯಾ ಈಕ್ವಲ್ಸ್ ಸತ್ಯ ಅಂತ ಆಗತ್ತೆ. ಸತ್ ತಿ ಯ ಮೂರು ಸೇರಿದ್ರೆ ಸತ್ಯ ಅಂತ ಆಗತ್ತೆ. ಸತ್ ಅಂದರೆ ಸತ್ ಶಬ್ದ ಉತ್ತಮಂ ಬ್ರೂಯಾತ್, ಸರ್ವೋತ್ತಮ, ಎಲ್ಲರಿಗಿಂತಲೂ ಉತ್ತಮ ಅಂತ ಹೇಳ್ತಾ ಇದೆ. ಸತ್ತು ಅಂದರೆ ಸರ್ವೋತ್ತಮ ಅಂತ ಅರ್ಥ. ತಿ ಅಂದರೆ ಆನಂದಂ ತೀತಿ ವೈವದೇತ್, ಆನಂದಪೂರ್ಣ, ಒಂದಿಷ್ಟು ದುಃಖ ಇಲ್ಲ, ಪರಿಪೂರ್ಣವಾದ ಆನಂದ ಉಳ್ಳವನು ಅನ್ನುವ ಶಬ್ದ ತಿ ಅನ್ನುವ ಅಕ್ಷರ ಹೇಳ್ತಾ ಇದೆ. ಯಾ ಇತಿ ಜ್ಞಾನಂ ಸಮುದ್ದಿಷ್ಟಂ,
ಯಾ ಅಂದರೆ ಜ್ಞಾನಪೂರ್ಣ ಅಂತರ್ಥ. ಜ್ಞಾನಪೂರ್ಣ, ಆನಂದಪೂರ್ಣ, ಸರ್ವೋತ್ತಮ. ಯಾರು? ನಾರಾಯಣ, ಸತ್ಯನಾರಾಯಣ. ನಾರಾಯಣ ಎಂಥವನು ಅಂದರೆ, ಎಂಥ ನಾರಾಯಣನ ಪೂಜೆ ಮಾಡ್ತಾ ಇದ್ದೀವಿ ನಾವು? ಸರ್ವೋತ್ತಮನಾದ ನಾರಾಯಣನನ್ನು, ಆನಂದಪೂರ್ಣನಾದ ನಾರಾಯಣನನ್ನು, ಜ್ಞಾನಪೂರ್ಣನಾದ ನಾರಾಯಣನನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ. ಅದು ಸತ್ಯನಾರಾಯಣ. ಸತ್ಯನಾರಾಯಣರ ಪೂಜೆ ಮಾಡ್ಬೇಕಾದ್ರೆ ತಿಳ್ಕೊಳ್ಬೇಕು ನಾವು ಈ ರೀತಿ. ಸತ್ಯ ಈಗ ಕಥೆಯಲ್ಲೇ ಬರುತ್ತೆ. ಯಾರ ಪೂಜೆ ಮಾಡಬೇಕು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ ವರ್ಣದವರು ಪೂಜೆ ಮಾಡುವಂತಹ ವ್ರತ, ಹೀಗೆಲ್ಲ ನಾವು ಹೇಳ್ತಿರ್ತೀವಿ. ನಾವು ಎಲ್ಲರೂ ಮಾಡಬಹುದು ದೇವರ ಪೂಜೆ. ಅಭಿಪ್ರಾಯ ಯಾರು ಮಾಡಬೇಕು ಅಂತ ಹೇಳಿದ್ರೆ ವಿಧಾನಗಳ ವ್ಯತ್ಯಾಸ ಆಗತ್ತಷ್ಟೇ ಹೊರತು, ಸತ್ಯನಾರಾಯಣ ದೇವ್ರ ಪೂಜೆ, ದೇವರ ಪೂಜೆ ಯಾರು ಮಾಡಬೇಕು ಅಂದರೆ ನಾರಾಯಣ ಇರೋ ಸತ್ಯ ಅಂತ ಯಾರು ತಿಳ್ಕೊಳ್ತಾರಲ್ಲ ಅವ್ರು ಪೂಜೆ ಮಾಡಬೇಕಷ್ಟೆ. ವರ್ಣಗಳು, ಭೇದಗಳು ಅವೆಲ್ಲ ಆಮೇಲಿನ ವಿಷಯಗಳು, ಅವೆಲ್ಲ ಎಲ್ಲರೂ ಮಾಡ್ಬೋದು, ಅದು ಬೇರೆ ವಿಷಯ. ಯಾರು ಪೂಜೆ ಮಾಡಬೇಕು ಅಂದರೆ, ನೀನು ಪೂಜೆ ಕೂತ್ಕೊಳ್ಬೇಕಾದ್ರೆ ನೀನಿರಬೇಕಾದ ಕ್ವಾಲಿಫಿಕೇಷನ್ ಮೊದಲನೇದು ಏನು ಗೊತ್ತಾ? ನೀ ಜನವಾರ ಹಾಕ್ಕೊಂಡಿದ್ದೀವಲ್ವ ಅನ್ನೋದು ಮುಖ್ಯ ಅಲ್ಲ, ಮೊದಲನೇದು. ಮತ್ತು ನಾರಾಯಣ ಇರೋ ಸತ್ಯ ಅಂತ ತಿಳ್ಕೊಂಡಿದೆಯಾ, ಹಂಗಾರೆ ಪೂಜೆ ಮಾಡು. ಅದಕ್ಕೆ ಶ್ರೀಮದ್ ಆಚಾರ್ಯರು ವೈಷ್ಣವರಾಗಬೇಕು ಅಂತ ಹೇಳಿದ್ರು. ವೈಷ್ಣವತ್ವ ಅನ್ನೋದು ಅದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ಬ್ರಾಹ್ಮಣನೇ ವೈಷ್ಣವ ಆಗಬೇಕು, ಕ್ಷತ್ರಿಯನೇ ವೈಷ್ಣವ ಆಗಬೇಕು ಅಂತ ನಿಯಮ ಇಲ್ಲ. ಯಾರು ವಿಷ್ಣು ಭಕ್ತರೋ ಅವರೆಲ್ಲರೂ, ವಿಷ್ಣು ಸಂಬಂಧಿ ಆದವರೆಲ್ಲರೂ ವೈಷ್ಣವರು ಅಂತ. ಹಾಗಾಗಿ ನಾರಾಯಣ ಇರೋದು ಸತ್ಯ ಅಂತ ಯಾರು ತಿಳ್ಕೊಳ್ತಾರಲ್ಲ ಅಂಥವರು ಸತ್ಯನಾರಾಯಣದವರು ಪೂಜೆ ಮಾಡಬೇಕು. ಅಂಥವರು ಸತ್ಯಶಬ್ದ ವಾಚನದ ಭಗವಂತನನ್ನು ಆರಾಧನೆ ಮಾಡಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಸತ್ಯಶಬ್ದ ಬರುತ್ತೆ. ಹೀಗೆ ಭಗವಂತನ ಒಂದೊಂದು ನಾಮಗಳಿಗೂ ಅದರದ್ದೇ ಆದಂಥ ವೈಶಿಷ್ಟ್ಯತೆಗಳನ್ನು ಭಗವಂತ ವ್ಯಾಸರ ರೂಪದಿಂದ ಅನೇಕ ಅರ್ಥಗಳನ್ನು ಒಳಗೊಂಡಂಥ ಸಹಸ್ರನಾಮವನ್ನು ಕೊಟ್ಟಿದ್ದಾನೆ. ಇಂಥ ವಿಷ್ಣು ಸಹಸ್ರನಾಮವನ್ನು ಚಿಂತನೆ ಎಷ್ಟು ಮಾಡಿದ್ರೂ ಕಮ್ಮಿ. ನಾನು ಒಂದೆಲ್ಲೋ 10-12 ಶಬ್ದಗಳಿಗೆ ಅದು ಒಂದೊಂದು ಅರ್ಥ ಮಾತ್ರ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅನುವಾದ ಮಾಡಿದ್ದಷ್ಟೇ ಬಿಟ್ಟರೆ, ನಮ್ಮ ಜೀವನದಲ್ಲಿ ಆ ಗುಣಗಳನ್ನು ನಾವು ಹೇಗೆ ಅಳವಡಿಸ್ಕೊಳ್ಬೇಕು, ಭಗವಂತನ ಆಯಾ ನಾಮಗಳಿಂದ ಆಯಾ ಗುಣಗಳನ್ನು ಹೇಗೆ ನಾವು ತಿಳ್ಕೊಳ್ಬೇಕು, ಇದೆಲ್ಲದಕ್ಕೂ ಬಹಳ ದೊಡ್ಡ ಪಾಠ, ಟೆಕ್ಸ್ಟ್ ಬುಕ್ ಯಾವುದು ಅಂತಂದರೆ ಅದು ವಿಷ್ಣು ಸಹಸ್ರನಾಮ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವಾರದಲ್ಲೋ, ಒಂದು ತಿಂಗಳಲ್ಲೋ, ಅಥವಾ ಒಂದು ಜನ್ಮದಲ್ಲೋ ಮುಗಿಯುವಂಥ ವಿಷಯ ಅಲ್ಲ. ಆದರೂ ಕೂಡ ಬಿಡಬಾರ್ದು. ಹಾಗಂತ ಹೇಳಿ ನಮಗೆ ಯಾವುದು ಆಗೋದೇ ಇಲ್ಲ ಅಂಥೇಳಿ ನಾವು ಬಿಟ್ಟೇ ಬಿಡಬಾರ್ದು. ಮತ್ತೇನು ಮಾಡಬೇಕು? ಒಂದು ಶಬ್ದ, ಅದರ ಮಹಿಮೆ, ಅದರ ಮಹತ್ವ ಒಂದಿಷ್ಟು ಕೇಳಿದರೂ ಸಾಕು, ನಮಗೆ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ ಅಂತ. ಅದಕ್ಕೆ ಶ್ರೀರಾಮ ರಾಮ ರಾಮೇತಿ ಆಗಲೇ ಹೇಳಿದ್ರೆ ನಾವು ಅದೇ ಹೇಳಬೇಕೀಗ. ಇಡೀ ಪೂರ್ತಿ ಹೇಳೋಕ್ಕಾಗಲ್ವಲ್ಲ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾರಣೆ. ರಾಮ ಶಬ್ದವನ್ನು 3 ಬಾರಿ ಹೇಳಿದ್ರೆ ಸಾಕು ನೀವು, ಭಗವಂತ ವಿಶೇಷವಾಗಿ ನಮಗೆ ಅನುಗ್ರಹ ಮಾಡೇ ಮಾಡ್ತಾನೆ. ನೋಡ್ರಿ, ರಾಮ ಶಬ್ದ ಹೇಳೋದ್ರಿಂದ ವಿಷ್ಣು ಸಹಸ್ರನಾಮ 1000 ಶಬ್ದ, ರಾಮ 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 3 ಸತಿ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳಿದ ಪುಣ್ಯ ಬರುತ್ತೆ ಅಂತ ಯಾರು ಹೇಳಿದ್ದು? ರುದ್ರದೇವರು ಹೇಳಿದ್ದು ಇದನ್ನು ಪಾರ್ವತಿ ದೇವಿಗೆ. ಶ್ರೀರಾಮ ರಾಮ ರಾಮ ಇತಿ ಅಂತ ಹೇಳಿ ರಮೇ ರಾಮೇ ಮನೋರಮೆ, ಮನೋರಮೆ ಅಂದರೆ ಅವಳಿಗೆ ಪಾರ್ವತಿ ದೇವಿಗೆ ಹೇಳ್ತಾ ಇದ್ದಾರೆ. ಏನು ಪುಣ್ಯ? ಸಹಸ್ರನಾಮ ತತ್ತುಲ್ಯಂ, ಸಹಸ್ರನಾಮ ಹೇಳಿದ ಪೂರ್ಣ ಫಲ ಬರುತ್ತೆ ನಿನಗೆ ಅಂತ ಹೇಳಿದ್ರು. ಹೇಗೆ ಬರುತ್ತೆ? ರಾಮ 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 ಅಂತ ಹೇಳಿದ್ರು 3 ಸತಿ. ಆರಾಮ್, ಭಾರಿ ಆರಾಮ್. ಅದು ಆರಾಮ ಹೇಗೆ ಬರುತ್ತೆ ಅಂದರೆ ನೋಡ್ರಿ, ರಾ ಅನ್ನುವ ಅಕ್ಷರ, ಮಾ ಅನ್ನುವ ಅಕ್ಷರ ಇದೆಯಲ್ಲ, ರಾ ಅಂದರೆ ಎಷ್ಟನೇ ಅಕ್ಷರ? ಅದು ಅಯೋಗವಾಹಕಗಳು ಅಂತ ಕನ್ನಡದಲ್ಲಿ. ಯಾ ರಾ ಲಾವ ಹೇಳ್ತಾರೆ. ರಾ ಅನ್ನೋ ಅಕ್ಷರ 2ನೇದು, ಯಾ ರಾ. ಈಗ ಮಾ ಅನ್ನೋ ಅಕ್ಷರ ಬಂತು, ಪ ಪ ಭ ಭ ಮಾ ಎಷ್ಟನೇದು? 5ನೇದು. 2 × 5 10. ರಾಮ ಅಂದರೆ ವಿಷ್ಣು ಸಹಸ್ರನಾಮದ 10 ಶಬ್ದಗಳನ್ನ ಹೇಳಿದ ಪುಣ್ಯ ಬಂತಂತ. ಅಂದರೆ 3 ಸತಿ ಹೇಳಿದ್ರೆ 30 ಬರುತ್ತಾ? ಇಲ್ಲ. 2 × 5 10 ರಾಮ ಬಂತು. ಇನ್ನೊಂದು ಸತಿ ರಾಮ ಅಂತಂದರೆ ನೀವು ಅಲ್ಲೂ 10 × 10 100 ಆಯ್ತು. 2ನೇ ರಾಮಕ್ಕೆ 100 × 10 1000. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಇದನ್ನೇ ರುದ್ರದೇವರು ಹೇಳಿದ್ದು. 3 ಬಾರಿ ರಾಮ ಅಂತ ಹೇಳಿದ್ರೆ ಸಹಸ್ರನಾಮ ಹೇಳಿದ ಪುಣ್ಯ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಸತಿ ರಾಮ ಅಂತಂದರೆ 10 ನಾಮಗಳು ಹೇಳಿದ ಪುಣ್ಯ ಬಂತು. ಇನ್ನೊಂದು ಸತಿ ಹೇಳಿದಾಗ 100ಕ್ಕೆ ಬಂತು, ಇನ್ನೊಂದು ಸತಿ ಹೇಳಿದ್ರೆ 1000ಕ್ಕೆ ಬಂದ್ಬಿಡುತ್ತೆ. ಹೇಗೆ? ಈ ಒಂದು ಚಿಂತನೆಯಲ್ಲಿ ಸಂಖ್ಯಾಶಾಸ್ತ್ರದ ಮುಖಾಂತರ 1000 ನಾಮಗಳ ಹೇಳಿದ ಪುಣ್ಯ ರಾಮ ಶಬ್ದ ಹೇಳೋದ್ರಿಂದ ಯಾವ ಒತ್ತಕ್ಷರ ಇಲ್ಲ, ಏನೇನೇನು ಭಾರಿ ಸುಲಭ. ಅಂದರೆ ಶಂಖ ಭೃನ್ನಂದಕ್ಕಿ ಚಕ್ರಿ ಯಜ್ಞೋ ಯಜ್ಞ ಇವೆಲ್ಲ ನಮ್ಗೆ ಗೊತ್ತಾಗ್ತಿಲ್ವಲ್ಲ ಅಂದರೆ ಕಲಿಯೋ ತನಕ ರಾಮ 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 ಅಂತೀರಿ. ಆರಾಮಾಗ ರಾಮ ರಾಮ ಅನ್ರಿ, ಭಗವಂತ ಅನುಗ್ರಹ ಮಾಡ್ತಾನೆ ಅಂತ. ಹೀಗಾಗಿ ಅಂಥ ಭಗವಂತನ ಸಹಸ್ರನಾಮದ ಚಿಂತನೆಯನ್ನು ಯಥಾಮತಿಯಾಗಿ 2 ದಿವಸಗಳ ಕಾಲ ಹರಿವಾಯುಗುರುಗಳ ಅನುಗ್ರಹದಿಂದ ಯಥಾಮತಿಯಾಗಿ ಅನುವಾದ ಮಾಡಿದ್ದೇವೆ. ಅದರಿಂದ ಭಗವಂತ ಅಸ್ಮದ್ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ವಿಶ್ವಾದಿ ಸಹಸ್ರ ನಾಮಗಳಿಂದ ಶಬ್ದವಾಚ್ಯನಾದಂಥ ಭಗವಂತ ಮಹಾವಿಷ್ಣು ಪ್ರೀತನಾಗಲಿ ಅಂತ ಹೇಳ್ತಾ
ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ನಿನ್ನೆ ಕೇಳಲ್ಲ ಹೇಳ್ಬೋದಾ? ಹೆಂಗಸರು ಹೇಳ್ಬೋದು, ಅದೇನು ಅಂತಂದರೆ ಎರಡೂ ಥರನೂ ಇದೆ. ಅದು ಪಾಠ, ಒಂದು ಸಂಪ್ರದಾಯ. ದೊಡ್ಡ ಬಟ್ಟ ಇದಾ ಅದು ಎರಡೂ ರೀತಿ